ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತು 2024ನ ಕಡೆಯ ರೀಡಿಂಗ್, ಈ ವರ್ಷದ ಕಡೆಯ ರೀಡಿಂಗ್. ಸೊ ಇವತ್ತಿನ ರೀಡಿಂಗನ್ನು ಸ್ಪೆಷಲ್ ಆಗಿ ಬ್ಯೂಟಿಫುಲ್ ಆಗಿರುವಂಥ ಮೆಸೇಜಸ್ನ ತರ್ತಾ ಇದ್ದೀವಿ ನಮ್ಮ ಹೃದಯದಿಂದ. ನಮ್ಮ ಆತ್ಮ, ನಮ್ಮ ಹೃದಯ ಈ ಸಮಯದಲ್ಲಿ ಏನೇನ ಬಯಸ್ತಾ ಇದೆ, ಏನೇನ ಹೇಳಬೇಕಂತ ಅಂದ್ಕೊಳ್ತಾ ಇದೆ, ಅದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವ, ಅರ್ಥ ಮಾಡ್ಕೊಳ್ತಾ ಇದ್ದೀವ, ಅದನ್ನು ಫಾಲೋ ಮಾಡ್ತಾ ಇದ್ದೀವ, ಇದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಯೂಶ್ವಲಿ ಎಕ್ಸ್ಟರ್ನಲ್ ನಾಯ್ಸು, ಫ್ಯಾಮಿಲಿ, ಲೈಕ್ ಫ್ರೆಂಡ್ಸ್ ಇರ್ಬೋದು, ಹೊರಗಡೆ ಮೀಡಿಯಾ ಇರ್ಬೋದು, ಎಕ್ಸ್ಟರ್ನಲ್ ಸರ್ಕಮ್ಸ್ಟಾನ್ಸಸ್ ಇರ್ಬೋದು, ಅಥವಾ ಸಿಚುವೇಶನ್ ನಾವು ಅಂದ್ಕೊಂಡಿರೋ ಥರ ಆಗದೆ ಇರ್ಬೋದು. ಏನೇ ನಡೀತಾ ಇರಲಿ ಹೊರಗಡೆ, ನಮ್ಮ ಹೃದಯದಲ್ಲಿ, ನಮ್ಮ ಹಾರ್ಟ್ ಸ್ಪೇಸಲ್ಲಿ there will be a soft message ಯಾವಾಗ್ಲೂ. ಬಟ್ ನಾವು ಅದನ್ನು ಕೇಳಿಸ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ವಿ ಆರ್ ಟೂ ಬ್ಯುಸಿ, ಟೂ ಆಕ್ಯುಪೈಡ್ ನಮ್ಮ ಡೇ ಟು ಡೇ ಟೆನ್ಷನಲ್ಲಿ. ಸೊ ಇವತ್ತು ನಮ್ಮ ಹೃದಯಕ್ಕೆ ನಾವು ಕಿವಿ ಕೊಟ್ಟು ಏನು ಹೇಳ್ತಾ ಇದೆ ಅಂತ ಹೇಳಿ ಕೇಳೋಣ. ಲೆಟ್ಸ್ ಸ್ಟಾರ್ಟ್ ಇವತ್ತನ ರೀಡಿಂಗ್ನ, ಲಾಸ್ಟ್ ರೀಡಿಂಗ್ ಆಫ್ 2024. ರೈಟ್, ಆ್ಯಸ್ ಯೂಶುವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಗೋಲ್ಡನ್ ಸ್ಟಾರ್, ಸ್ಪಾರ್ಕ್ಲಿ ಗೋಲ್ಡನ್ ಸ್ಟಾರ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕ್ರಿಸ್ಮಸ್ ಬೆಲ್, ಸಿಲ್ವರ್ ಕ್ರಿಸ್ಮಸ್ ಬೆಲ್. ಓಕೆ, ಸೊ ನಿಮಗೆ ಯಾವುದರಲ್ಲಿ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಜನರಲ್ ಡಿಸ್ಕ್ಲೇಮರ್, ಹೊರಗಡೆ ಸಿಕ್ಕಾಪಟ್ಟೆ ನಾಯ್ಸ್ ನಡೀತಾ ಇದೆ, ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ರಜಾ ಇರೋದ್ರಿಂದ ಮಕ್ಕಳೆಲ್ಲ ಕೆಳಗಡೆ ಆಟ ಆಡ್ತಾ ಇದ್ದಾರೆ. ಸೊ ದೇರ್ ಇಸ್ ಗೋನ್ ಬಿ ಲಾಟ್ ಆಫ್ ನಾಯ್ಸ್. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆಗದೆ ಇರೋಂಥ ಒಂದು ಸಿಚುವೇಶನ್ ಇವಾಗ. ಸೊ ಈ ರೀಡಿಂಗ್ ಇವತ್ತು ಹೋಗಲೇಬೇಕು. ಈ ಮೆಸೇಜಸ್ ಎಲ್ಲ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ಸೊ ಹಾಗಾಗಿ ಫೋಕಸ್ ಆನ್ ಮೈ ವಾಯ್ಸ್, ನನ್ನ ಧ್ವನಿ ಮೇಲೆ ಫೋಕಸ್ ಇಟ್ಕೊಳ್ಳಿ. ಇಗ್ನೋರ್ ಔಟ್ಸೈಡ್ ನಾಯ್ಸ್ ಅಥವಾ ಏನೆಲ್ಲ ಡಿಸ್ಟರ್ಬೆನ್ಸ್ ಇದ್ದರೆ ಐ ಆಮ್ ಸೂಪರ್ ಸಾರಿ. ಹೊರಗಡೆ ಡಿಸ್ಟರ್ಬೆನ್ಸಸ್ಗೆ ಐ ಹ್ಯಾವ್ ನೋ ಕಂಟ್ರೋಲ್ ಅದ್ರ ಮೇಲೆ. ಬಟ್ ಲೆಟ್ಸ್ ಬಿಗಿನ್ ಇವತ್ತಿನ ರೀಡಿಂಗ್ನ. ಗ್ರೂಪ್ ನಂಬರ್ 1 ನೀವು ಈ ಗೋಲ್ಡನ್ ಕಲರ್ ಸ್ಟಾರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಆಲ್ ದ ಸ್ಪಾರ್ಕಲ್ಸ್, ಸೋ ಮೆನಿ ಕಲರ್ಸ್, ಸ್ಟಾರ್ ಒಳಗಡೆ ಎಷ್ಟೊಂದು ಸ್ಟಾರ್ಸ್ ಇದೆ. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ತೋರಿಸಿದಂಥದ್ದು ನಂಬರ್ 5ನ ತೋರಿಸಿದ್ದು. ನಂಬರ್ 5 ಬೋಲ್ಡಾಗಿ ದೊಡ್ಡದಾಗಿ ಲೈಕ್ ಬಿಲ್ ಬೋರ್ಡ್ ಥರ ತೋರಿಸಿದ್ರು ನಂಬರ್ 5ನ. ವಿಚ್ ಮೀನ್ಸ್ ಈ ಸಮಯದಲ್ಲಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತಾ ಇರ್ಬೋದು, ಟ್ರಾನ್ಸ್ಫಾರ್ಮೇಷನ್ಸ್ ಆಗ್ತಾ ಇರ್ಬೋದು, ಟ್ರಾನ್ಸಿಷನ್ಗಳಾಗ್ತಾ ಇರ್ಬೋದು, ಒಂದು ಫೇಸಿಂದ ನೆಕ್ಸ್ಟ್ ಫೇಸ್ಗೆ ಮೂವ್ಮೆಂಟ್ಗಳಾಗ್ತಾ ಇರ್ಬೋದು, ಅಥವಾ ನೆಕ್ಸ್ಟ್ ಫೇಸ್ಗೆ ಮೂವ್ ಆಗಬೇಕು ಅನ್ನೋವಂಥ ಒಂದು ಅರ್ಜಸ್ ಇರ್ಬೋದು ನಿಮ್ಮಲ್ಲಿ. ಲೈಕ್ ಹಳೆ ಜಾಬಿಂದ ಹೊಸ ಬೇರೆ ಜಾಬ್ ನೋಡೋ ಥರ, ಅಥವಾ ಹಳೆ ರಿಲೇಷನ್ಶಿಪ್ಪಿಂದ ದೂರ ಹೋಗ್ತಾ ಇರೋ ಥರ, ಅಥವಾ ಹಳೆ ಜೀವನ ನಿಮಗೆ ರೆಸನೇಟ್ ಆಗದೆ ಇರೋವಂಥ ಹ್ಯಾಬಿಟ್ಸು ಅಥವಾ ಪ್ಯಾಟರ್ನ್ಸ್ನೆಲ್ಲ ರಿಲೀಸ್ ಮಾಡಿ ಹೊಸ ದಿಕ್ಕಲ್ಲಿ ಅಥವಾ ನಿಮ್ಮ ಡೈರೆಕ್ಷನನ್ನು ಬದಲಾಯಿಸ್ತಾ ಇರೋವಂಥ ಸಮಯ ಇರ್ಬೋದು, ಅಥವಾ ಬದಲಾಯಿಸಬೇಕು ಅನ್ನೋವಂಥ ಇನ್ಫಾರ್ಮೇಷನ್ ಅಥವಾ ನಡ್ಜಸ್ ಬರ್ತಾ ಇರ್ಬೋದು ನಿಮಗೆ ಒಳಗಡೆಯಿಂದ. ಮೊದಲನೇದು ನಿಮ್ಮ ಹೃದಯ, ನಿಮ್ಮ ಆತ್ಮ ನಿಮಗೆ ಮೊದಲನೇ ಇನ್ಫಾರ್ಮೇಷನ್ ಅನ್ನೋದಕ್ಕಿಂತ ಇಮೇಜ್ ತೋರಿಸ್ತಾ ಇರೋದು. ಲೈಕ್ ಈ ಮಕ್ಕಳನ್ನ ನಾವು 2 ಕೈಯಲ್ಲೂ ಹಿಡ್ಕೊಂಡು ಲೈಕ್ ಅಳ್ತಾ ಇರೋ ಮಗುನ ಸಮಾಧಾನ ಮಾಡ್ತಾ ಇರೋದು. ಆ ಮಗು ತಾಯಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ತಾಯಿ ಮೇಲಿರೋ ನಂಬಿಕೆನ ಅದು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. ನನಗೇನೂ ಹಾನಿ ಆಗಲ್ಲ, ನಾನು ಧೈರ್ಯವಾಗಿ ರಿಲ್ಯಾಕ್ಸ್ ಮಾಡ್ಬೋದು, ಧೈರ್ಯವಾಗಿ ಮಲ್ಕೊಳ್ಬೋದು, ನಾನು ಅಮ್ಮನ ಕೈಯಲ್ಲಿದ್ದೀನಿ, ಅಮ್ಮ ನನ್ನನ್ನು ನೋಡ್ಕೊಳ್ತಾರೆ ಅನ್ನೋವಂಥ ನಂಬಿಕೆ, ಆ ಒಂದು ಫೀಲಿಂಗ್ನ ತೋರಿಸ್ತಾ ಇರೋದು ನಿಮ್ಮ ಹಾರ್ಟ್ ಸ್ಪೇಸ್ಗೆ ಕನೆಕ್ಟ್ ಮಾಡಿದ್ರೆ. ಸೊ ಮೊದಲನೇದಾಗಿ ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋವಂಥ ಮೆಸೇಜು ಗ್ರೂಪ್ ನಂಬರ್ 1, ಯು ಆರ್ ಸೇಫ್ ಅಂತ ಹೇಳಿ. ನಿಮಗೆ ಭಯ ಇದ್ದರೆ ಈ ಟ್ರಾನ್ಸಿಷನ್ ಫೇಸ್ ಯಾವ ರೀತಿ ಇರುತ್ತೋ, ಮುಂದೆ ಯಾವ ಥರ ಲೈಫ್ ಇರುತ್ತೋ, ಯಾವ ಥರ ಕರಿಯರ್ ಬರುತ್ತೋ, ಯಾವ ಥರ ಜೀವನ ನಾನು ರೂಪಿಸ್ತಾ ಇದ್ದೀನೋ, ಯಾವ ಥರ ಲೈಕ್ ಇದರ ಲಾಡ್ ಆಫ್ ಫಿಯರ್ ನಿಮ್ಮ ಎನರ್ಜಿನಲ್ಲಿ ನಿಮ್ಮ ಫ್ಯೂಚರ್ಗೆ ಕನೆಕ್ಟ್ ಮಾಡಿದಾಗ ಮೇ ಬಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇರ್ಬೋದು. ಏನಾಗುತ್ತೆ ಅಂತ ಗೊತ್ತಿಲ್ಲ, ಜನರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಫೇಲ್ ಆಗೋದ್ರೆ, ಜನರು ಆಡ್ಕೊಂಡ್ರೆ, ಜನರು ನಕ್ಕಿದ್ರೆ, ಅಥವಾ ಜಸ್ಟ್ ಇನ್ ಕೇಸ್ ಇದು ನಾನು ಅಂದ್ಕೊಳ್ದಿರೋ ಥರ ಆಗಲಿಲ್ಲ ಅಂತ ಅಂದರೆ, ನನ್ನ ಅಟೆಂಪ್ಟ್ ಫೇಲ್ ಆಗೋದ್ರೆ, ಸೊ ಸಿಕ್ಕಾಪಟ್ಟೆ ಡೌಟ್ಗಳು ಅಥವಾ ಭಯ ತುಂಬ ಇರ್ಬೋದು ನಿಮಗೆ. ದಟ್ ಈಸ್ ಜಸ್ಟ್ ಆನ್ ಎಕ್ಸಾಂಪಲ್ ಬಿಸ್ನೆಸ್ ರಿಲೇಟೆಡು. ಇನ್ ಜನರಲ್ ಆಗಿ ಹೇಳಬೇಕಂದ್ರೆ, ನನಗೆ ಹಳೆ ಜೀವನ ನನಗೆ ಯಾವ ರೀತಿ ಇತ್ತು ಅದ್ರ ಜೊತೆ ನಾನು ಕನೆಕ್ಟ್ ಆಗೋದು ತುಂಬ ಕಷ್ಟ ಆಗ್ತಾ ಇದೆ. ನಾನು ಹೊಸ ಥರ ನನ್ನ ಜೀವನನ ರೂಪಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಹೊಸ ಥರ ಜೀವನ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಐ ಆಮ್ ಶ್ಯೂರ್
ನಾನು ಹಳೇದನ್ನು ಬದಲಾಯಿಸಬೇಕು ಅನ್ನುವಂಥ ಒಂದು ಕನ್ಫರ್ಮೇಷನ್ ಅಂತೂ ನನಗಿದೆ. ಸೊ ಹಾಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ಚೇಂಜಸ್ ಮಾಡ್ತೀನಿ. ಬಟ್ ಅದು ಯಾವ ರೀತಿ ಇರುತ್ತೆ, ಯಾವ ರೀತಿ ಬದಲಾಗುತ್ತೆ ಗೊತ್ತಿಲ್ಲ. ಸೊ ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋ ಮೆಸೇಜು, ನಿಮ್ಮ ಆತ್ಮದಿಂದ ಬರ್ತಾ ಇರೋ ಮೆಸೇಜು, ನಿಮ್ಮ ಹೃದಯದಿಂದ ಬರ್ತಾ ಇರೋವಂಥ ಮೆಸೇಜ್ ಈ ಸಮಯದಲ್ಲಿ ಯು ಆರ್ ಸೇಫ್ ಅಂತ ಹೇಳ್ತಾ ಇರೋದು. ನಿಮಗೆ ಈ ಥರ ಒಂದು ಅರ್ಜಸ್ಸು, ಇಂಟ್ರೆಸ್ಟು ಅಥವಾ ಈ ಪುಷ್ ಬರ್ತಾ ಇರೋದಕ್ಕೆ ಕಾರಣ ನೀವು ಈ ಬದಲಾವಣೆಗೆ ರೆಡಿ ಇದ್ದೀರಾ, ನೀವು ಮುಂದೆ ಹೋಗೋದಕ್ಕೆ ರೆಡಿ ಇದ್ದೀರಾ, ನಿಮ್ಮ ದಿಕ್ಕನ್ನು ಬದಲಾಯಿಸೋದಕ್ಕೆ ರೆಡಿ ಇದ್ದೀರಾ, ನೀವು ಹೊಸ ಕೆಲಸ ಹುಡ್ಕೋದಕ್ಕೆ ರೆಡಿ ಇದ್ದೀರಾ, ಅಥವಾ ರಿಲೇಷನ್ಶಿಪ್ಗೆ ಎಂಟರ್ ಆಗೋದಕ್ಕೆ ರೆಡಿ ಇದ್ದೀರಾ. ಯು ಆರ್ ರೆಡಿ, ಯು ಆರ್ ಸೇಫ್ ಅಂತ ಹೇಳ್ತಾ ಇರೋದು ಮೊದಲನೇದಾಗಿ ನಿಮಗೆ ಬರ್ತಾ ಇರೋವಂಥ ಮೆಸೇಜು. ನೀವು ಎಂಥದೇ ಸಿಚುವೇಶನ್ಗೆ ನೀವು ಎಂಟರ್ ಆಗ್ತಿದ್ರು, ಈ ಹೊಸ ಬಾಗಿಲು ತೆಗಿತಿದ್ರು, ಅದ್ರ ಹಿಂದೆ ಏನಿದೆ ಅಂತ ಗೊತ್ತಿಲ್ಲ ಅಂತ ಅಂದ್ರೂ, ಕತ್ಲಿದ್ರು ಅಥವಾ ಏನೇ ಆಗಿರಲಿ, ನಿಮ್ಮ ಕೈಲಿ ಈ ದಾರಿನಲ್ಲಿ ನಡೆಯೋದಕ್ಕೆ ಸಾಧ್ಯ, ನಿಮ್ಮ ಕೈಲಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಈ ಬದಲಾವಣೆ ಮಾಡೋದಕ್ಕೆ ಬೇಕಾಗಿರೋ ಅಂಥ ದೃಢತೆ, ಶಕ್ತಿ, ಧೈರ್ಯ ಪ್ರತಿಯೊಂದೂ ಓವರ್ ಆಲ್ ಕೆಪ್ಯಾಸಿಟಿ ನಿಮಗಿದೆ. ಅದಿದ್ದರಿಂದನೇ ನಿಮ್ಮ ಕೈಲಿ ನಿಮಗೆ ಈ ಬದಲಾವಣೆ ಮಾಡಬೇಕು ಅನ್ನೋವಂಥ ಇಂಟ್ರೆಸ್ಟ್ ಬರ್ತಾ ಇರೋದು ಅಂತ ಹೇಳ್ತಾ ಇರೋದು. ಕೆಲವೊಬ್ಬರಿಗೆ ಹೊಸದಾಗಿರುವಂಥ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಇಂಟ್ರೆಸ್ಟ್ ಬಂದಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕಂತ ಇಂಟ್ರೆಸ್ಟ್ ಬಂದಿರ್ಬೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಂತ ಇಂಟ್ರೆಸ್ಟ್ ಬಂದಿರ್ಬೋದು. ಯು ಆರ್ ಇನ್ ದ ಆ ಬದಲಾವಣೆಯ ಹೊಸ್ತಿಲಲ್ಲಿ ನಿಂತಿರೋ ಥರ ಇದೆ. ಲೈಕ್ ಯು ಆರ್ ರೆಡಿ. ಆ ಕಾಲನ್ನ ಆ ಹೊಸ್ಲಿಂದ ಆಚೆ ಇಟ್ಟು ಕಂಫರ್ಟ್ ಝೋನಿಂದ ಆಚೆ ಬಂದು ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಅಂತ ಹೇಳಿ ನಿಮ್ಮ ಹಾರ್ಟ್ ಸ್ಪೇಸಿಂದ ಮೆಸೇಜ್ ಬರ್ತಾ ಇರೋದು. ಆ್ಯಂಡ್ ಆಲ್ಸೋ ಯು ಆರ್ ಸೇಫ್ ಅಂತ ಹೇಳ್ತಾ ಇರೋದು. ಯು ಆರ್ ಸೇಫ್, ಎಂಟೈರ್ ಟ್ರಾನ್ಸಿಷನಲ್ಲಿ ಯು ಆರ್ ಸೇಫ್. ನೀವು ಹೆದರ್ಕೊಳ್ಬೇಡಿ. ನಿಮ್ಮ ಮೈಂಡ್, ನಿಮ್ಮ ಬ್ರೈನ್ ಬಂದು ನಿಮಗೆ ಈ ಭಯನ ಕ್ರಿಯೇಟ್ ಮಾಡ್ತಾ ಇರೋದು. ಯಾಕೆಂದರೆ ಮನುಷ್ಯರನ್ನ ಡಿಸೈನ್ ಮಾಡಿದಾಗ ಭಯನ ಬೈ ಡಿಫಾಲ್ಟ್ ಇಟ್ಟಿರೋದು. ದಟ್ ಈಸ್ ಅವರ್ ಪ್ರೈಮಲ್ ಎಮೋಷನ್. ಪ್ರೈಮಲ್ ಅಂತಂದರೆ ಈಗ ಮನುಷ್ಯರು ಈಗ ತಾನೇ ಭೂಮಿ ಮೇಲೆ ಮೊದಲನೇ ಸಲ ಬಂದಾಗ ಅವ್ರನ್ನ ಅವ್ರು ಕಾಪಾಡ್ಕೋಬೇಕಾಗಿರತ್ತೆ. ಇನ್ನು ಯಾವ ಗಿಡ ಯಾವುದು, ಯಾವ ಮರ ಯಾವ ಥರ, ಇದು ವಿಷನ, ಇದು ಈ ಪ್ರಾಣಿ ಕಚ್ಚತ್ತ, ನಮಗೆ ಏನು ಗೊತ್ತಿರೋದಿಲ್ಲ. ಸೊ ಭಯನ ನಮ್ಮಲ್ಲಿ ಇಟ್ಟಿದ್ರಿಂದಾಗಿ ನಾವು ಏನಾದರೂ ಮಾಡೋದಕ್ಕೆ ಮುಂಚೆ 1-2 ಸಲ ಯೋಚನೆ ಮಾಡಿ ಇದರಿಂದ ಏನಾಗ್ಬೋದು ಅಂತ ಹೇಳಿ ಆ ಭಯ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಆ ಭಯನ ನಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿದ್ದು ಹೈಯರ್ ಪವರ್ಸು. ಆ ಭಯ ನಮ್ಮನ್ನು ತಡೀಲಿ ಅಂತ ಅಲ್ಲ, ಭಯ ನಮ್ಮನ್ನು ಕಾಪಾಡಲಿ ಅಂತ. ಸೊ ಆ ಭಯದಿಂದ ನಾವು ಮುಂದೆ ಹೋಗಬೇಕಾಗಿರೋದು, ಅದನ್ನು ಫೇಸ್ ಮಾಡಬೇಕಾಗಿರೋದು, ಭಯನ ನಮ್ಮ ಶಕ್ತಿಯಾಗಿ, ನಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಸೊ ಡೋಂಟ್ ಬಿ ಪ್ಯಾರಲೈಸ್ಡ್ ನಿಮ್ಮ ಭಯದಿಂದ, ನಿಮ್ಮ ಡೌಟ್ಸಿಂದ. ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ವೇ ಮಾಡೋದು. ಇದು ಮಾಡಿದಾಗ ಏನಾಗುತ್ತೆ, ಮುಂದೆ ಈ ದಾರಿನಲ್ಲಿ ನಡೆದಾಗ ಏನಾಗುತ್ತೆ, ಈ ಥರ ಜನರಲ್ಲಾಗಿ ಆಲೋಚನೆ ಮಾಡೋದು ಇಟ್ ಈಸ್ ಆಬ್ಸಲ್ಯೂಟ್ಲಿ ಗುಡ್. ಕ್ಯಾಲ್ಕುಲೇಟಿವ್ ಮೂವ್ ಮಾಡೋದು ಇಟ್ ಈಸ್ ಆಬ್ಸಲ್ಯೂಟ್ಲಿ ಗುಡ್. ಬಟ್ ಆ ಕ್ಯಾಲ್ಕುಲೇಷನ್ ಫೇಸಲ್ಲೇ ಇದ್ದಾಗ ಅಲ್ಲೇ ಪ್ಯಾರಲೈಸ್ ಆಗಿರೋ ಥರ, ಮುಂದೆ ಏನು ಮಾಡೋಕ್ಕಾಗದೇ ಇರೋ ಥರ ಸ್ಟಾಪ್ ಮಾಡಿದಾಗ ದಟ್ ಈಸ್ ವೇರ್ ವಿ ಹ್ಯಾವ್ ಟು ಥಿಂಕ್ ಯಾಕಿದು ನಮ್ಮನ್ನು ತಡೀತಾ ಇದೆ ಅಂತ ಹೇಳಿ. ಓಕೆ, ಸೊ ಮೊದಲನೇ ಕಾರ್ಡೆ ನಿಮಗೆ ಬಂದಿರೋದು ಸ್ಲೋ ಆ್ಯಂಡ್ ಸ್ಟಡಿ. ನಂಬರ್ 5, ನಂಬರ್ 6 ತೋರಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಟೆಪ್ 5 ಆದಮೇಲೆ 6. ಸೊ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋ ಅಂಥ ಸಮಯ ಇದು ಅಂಥೇಳಿ. ಈ ಕಾರ್ಡ್ ಬಂದು 3. ಸೊ ಯು ಆರ್ ರೆಡಿ, ನೆಕ್ಸ್ಟ್ ಸ್ಟೆಪ್ಗೆ, ಮೂವ್ಮೆಂಟ್ಗೆ ಯು ಆರ್ ರೆಡಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಟೇಕ್ 1 ಸ್ಟೆಪ್ ಅಟ್ ಅ ಟೈಮ್. ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋದು ಪ್ರತಿಯೊಂದು ಇವತ್ತಿಂದ 10 ವರ್ಷದಲ್ಲಿ ಏನಾಗುತ್ತೆ ಅಂತ ಆಲೋಚನೆ ಮಾಡಿದ್ದೀರಾ. ಇವಾಗ ಈ ಸ್ಟೆಪ್ಪನ್ನ ಹೇಗೆ ತೊಗೊಳ್ಳಿ ಅಂತ ಆಲೋಚನೆ ಮಾಡಿ. ಇವತ್ತೊಂದು ದಿನ ಏನು ಪ್ಲ್ಯಾನ್ ಮಾಡಲಿ, ಇವತ್ತು ದಿನ ನಾನು ಯಾವ ರೀತಿ ನನ್ನ ಡ್ರೀಮ್ಸ್ ಡೈರೆಕ್ಷನಲ್ಲಿ, ನನ್ನ ಹೊಸ ಜೀವನ ರೂಪಿಸ್ಕೊಳ್ಳುವಂಥ ದಿಕ್ಕಿನಲ್ಲಿ ಯಾವ ಥರ ಸ್ಟೆಪ್ಸ್ ತೊಗೊಳ್ಬೋದು. ಇವತ್ತಿಗೆ 1 ಸ್ಮಾಲ್ ಸ್ಟೆಪ್, 1 ಸಿಂಗಲ್ ಸ್ಟೆಪ್, 1 ಸಿಂಪಲ್ ಸ್ಟೆಪ್ ಇಸ್ ಇಂಪಾರ್ಟೆಂಟ್ ಅಷ್ಟೇ. ನಿಮಗೆ ಇವಾಗ ಕಂಪ್ಲೀಟ್ ಮ್ಯಾರಥಾನ್ ಓಡಿ, ಲೈಕ್ 40 ಕಿಲೋಮೀಟರ್ಸ್ ಮ್ಯಾರಥಾನ್ ಓಡೋ ಅಷ್ಟ್ರ ಮಟ್ಟಿಗೆ ನಾವು ಇನ್ನೂ ಪ್ರಿಪೇರ್ ಆಗಿಲ್ಲ. ಸೊ ಮೊದಲನೇದು ಮ್ಯಾರಥಾನ್ಗೆ ಓಡೋದಕ್ಕೆ ಮುಂಚೆ ಬೇಕಾಗಿರೋದು ಒಳ್ಳೆ ಶೂಸು. ಫಸ್ಟು ಶೂಸ್ ತೊಗೊಳ್ಬೇಕು, ಶೂಸ್ ಬಗ್ಗೆ ರಿಸರ್ಚ್ ಮಾಡಬೇಕು. ದಿಸ್ ಇಸ್ ಜಸ್ಟ್ ಆನ್ ಎಕ್ಸಾಂಪಲ್. ನೀವು ಯಾವುದೇ ಡೈರೆಕ್ಷನಲ್ಲಿ ನಡೀತಾ ಇರಲಿ, ಯಾವುದೇ ಟಾಪಿಕ್ ಇರಲಿ, ಯಾವುದೇ ಏರಿಯಾನಲ್ಲಿರಲಿ, ಮೊದಲನೇದು ನಾವು ಆ ಮ್ಯಾರಥಾನ್ ರನ್ ಮಾಡಬೇಕು, ಮ್ಯಾರಥಾನಲ್ಲಿ ಓಡಬೇಕು ಅನ್ನೋಂಥ ಇಂಟ್ರೆಸ್ಟ್ ಬರೋದು. ಆ ಇಂಟ್ರೆಸ್ಟ್ ಬಂದಾದಮೇಲೆ ಅದಕ್ಕೆ ಬೇಕಾಗಿರೋವಂಥ ಪ್ರಿಪ್ರೇಷನನ್ನು ಮಾಡೋದು. ಅದಕ್ಕೆ ಬೇಕಾಗಿರೋಂಥ ಪ್ರಿಪ್ರೇಷನ್ನು, ಫಿಸಿಕಲ್ ಪ್ರಿಪ್ರೇಷನ್ ಮಾಡಿದ್ಮೇಲೆ ಅದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ನ ತೊಗೊಳೋದಕ್ಕೆ ಶುರು ಮಾಡೋದು. ಮೇ ಬಿ ಟ್ರೈನರ್ ಬೇಕಾಗಿರ್ಬೋದು, ಮೇ ಬಿ ನಾವು ಓಡೋ ಯಾವ ಡೈರೆಕ್ಷನಲ್ಲಿ ಅಥವಾ ಯಾವ ರೂಟಲ್ಲಿ ಓಡ್ತೀವಿ ಅಂತ ಗೊತ್ತಾಗಬೇಕಾಗಿರೋದು. ಆ ರೂಟಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ಬೋದು ಅಂತ ಹೇಳಿ ನಾವು ಸ್ವಲ್ಪ ಅನಾಲಿಸಿಸ್ ಮಾಡೋದು. ಅದಾದಮೇಲೆ ದಿನಕ್ಕೆ 2
ಮಿನಿಟ್ಸ್ 5 ಮಿನಿಟ್ಸ್ 10 ಮಿನಿಟ್ಸ್ ಗ್ರ್ಯಾಜುವಲ್ ಆಗಿ ನಮ್ಮ ಸ್ಟ್ಯಾಮಿನಾನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋದು, ಅದ್ರ ಜೊತೆ ಎಕ್ಸಸೈಸ್ ಮಾಡ್ತಾ ಹೋಗೋದು. ಸೊ ದಿಸ್ ಈಸ್ ಹೌ ಯು ವಿಲ್ ವಿನ್ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇರೋದು ನಿಮ್ಮ ಹಾರ್ಟ್ ಸ್ಪೇಸಿಂದ. ಯು ಆರ್ ಪ್ಯಾನಿಕಿಂಗ್, ಆ ಪ್ಯಾನಿಕ್ಕು ಅಥವಾ ಸ್ಟ್ರೆಸ್ ಆಗ್ತಾ ಇರೋದು ಬಿಕಾಸ್ ನೀವು ಟೂ ಮಚ್, ಯು ಆರ್ ಥಿಂಕಿಂಗ್ ಟೂ ಮಚ್. ಓಕೆ, ಅಷ್ಟೊಂದು ನಾವು ಒಂದೇ ಸಲ ಆಲೋಚನೆ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಒಂದೊಂದೇ ಸ್ಟೆಪ್ ಆಗಿ ಒಂದು ನಿರ್ಧಾರ ತಗೊಂಡು ಆ ಡೈರೆಕ್ಷನಲ್ಲಿ ಫಸ್ಟ್ ಸ್ಟೆಪ್ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಬರುತ್ತೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಮ್ಯಾಜಿಕ್ ಸ್ಟ್ರೀಮ್. ಯು ಆರ್ ಆಬ್ಸಲ್ಯೂಟ್ಲಿ ಇನ್ ದ ಫ್ಲೋ. ಗೋ ವಿತ್ ದ ಫ್ಲೋ. ಗ್ರೂಪ್ ನಂಬರ್ 1 ಲೈಕ್ ಒನ್ ಸ್ಟೆಪ್ ತೊಗೊಳ್ಳಿ, ಅದಾದಮೇಲೆ ಯೂನಿವರ್ಸು ನಿಮ್ಮ ಗೈಡ್ಸು ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತಾ ಹೋಗ್ತಾರೆ. ಅದನ್ನು ಫಾಲೋ ಮಾಡ್ತಾ ಹೋಗಿ. ಯು ಆರ್ ಆಬ್ಸಲ್ಯೂಟ್ಲಿ ಇನ್ ದ ಫ್ಲೋ. ನೀವು ಹೆದರ್ಕೊಳ್ಳೋದೇನೂ ಇಲ್ಲ ಅಥವಾ ಮುಂದೆ ಏನಾಗುತ್ತೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಲೈಕ್ ನಮ್ಮ ಸೋಲಿಗೆ ನಮ್ಮ ಪ್ಲ್ಯಾನ್ ಏನಂತ ಗೊತ್ತಿರುತ್ತೆ, ನಮ್ಮ ಹೈಯರ್ ಪವರ್ಸ್ಗೆ ನಮ್ಮ ಬ್ಲೂ ಪ್ರಿಂಟ್ ಏನಂತ ಗೊತ್ತಿದೆ. ನಾವು ಈ ಭೂಮಿ ಮೇಲೆ ಮಾಡೋಕ್ಕೆ ಬಂದಿರೋದು. ಆಲ್ ಯು ಹ್ಯಾವ್ ಟು ಡೂ ಇಸ್ ಗ್ರೂಪ್ ನಂಬರ್ 1 ಒನ್ ಸ್ಟೆಪ್ ಅಟ್ ಅ ಟೈಮ್ ಆ್ಯಂಡ್ ಒನ್ ಸಿಂಪಲ್ ಪ್ಲ್ಯಾನ್ ಎಟ್ ಎ ಟೈಮ್. ಡೋಂಟ್ ಓವರ್ ಥಿಂಕ್. ಕಂಪ್ಲೀಟ್ ಬುಕ್ಕನ್ನ ನಾವು ಬರಿಬೇಕಂತ ಅಂದರೆ, ಒಂದು ಎಂಟೈರ್ ನಾವೆಲ್ನ ಬರಿಬೇಕಂತ ಅಂದರೆ 400 ಪೇಜಸ್ 500 ಪೇಜಸ್ನ ಒಂದು ದಿನದಲ್ಲಿ ಬರೆಯೋದಕ್ಕಾಗೋದಿಲ್ಲ. ಒಂದೊಂದೇ ಪೇಜು, ಒಂದೊಂದೇ ಸ್ಟೋರಿ, ಒಂದೊಂದೇ ಟರ್ನು, ಒಂದೊಂದೇ ಬ್ರೇಕ್ ಥ್ರೂಗಳು, ಒಂದೊಂದೇ ರೊಮ್ಯಾನ್ಸ್ ಪ್ಲಾಟ್ಗಳು, ಒಂದೊಂದೇ ಪ್ಲಾಟ್ ಟ್ವಿಸ್ಟ್ಗಳು ಒಂದೊಂದೇ ಬರಿತಾ ಹೋಗಬೇಕು. ಆವಾಗ ನಮಗೆ ಗೊತ್ತಿಲ್ದಿರ ಒಂದು ಫುಲ್ ನಾವೆಲ್ ಬರೆಯೋದಕ್ಕಾಗೋದು. ನಾನು ನಾವೆಲ್ ಬರೆಯೋದಕ್ಕೆ ಮುಂಚೆ, ನಾನು ಹೆಸರಿಡೋದಕ್ಕೆ ಮುಂಚೆನೇ ಹೆಂಗಾಗತ್ತೆ ನನ್ನ ಕೈಲಿ 500 ಪೇಜ್ ಬರೆಯೋದಕ್ಕೆ ಅಂತ ಅಂದ್ಕೊಂಡಾಗ ಐ ಹ್ಯಾವ್ ನೋ ಐಡಿಯಾ ಹೆಂಗೆ ಬರೆಯೋದಕ್ಕೆ ಸಾಧ್ಯ ಅಂಥೇಳಿ. ಯಾಕೆಂದರೆ ಐ ಆಮ್ ಥಿಂಕಿಂಗ್ ಟೂ ಮಚ್. ಯಾರಿಗೂ ರಾತ್ರಿ ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ತಿಂಗಳಲ್ಲೂ ನಾವು ಅಂದ್ಕೊಂಡಿರೋವಂಥ ದೊಡ್ಡ ದೊಡ್ಡ ಐಡಿಯಾಸು ಪ್ಲ್ಯಾನು ಮ್ಯಾನಿಫೆಸ್ಟ್ ಆಗೋದಕ್ಕಾಗೋದಿಲ್ಲ. ನಾವು ಒಂದೊಂದೇ ಸ್ಟೆಪ್ ತೊಗೊಂಡಾಗ ಮಾತ್ರನೇ ನಾವು ಲೈಕ್ ಆ ಡೈರೆಕ್ಷನಲ್ಲಿ ಸ್ವಲ್ಪ ಮೂವ್ ಆಗ್ತಾ ಹೋಗೋದು. ಆ್ಯಂಡ್ ಇಟ್ ಈಸ್ ಟೋಟಲಿ ಪಾಸಿಬಲ್ ನಿಮಗೆ. ಆ್ಯಂಡ್ ಆಲ್ಸೋ ವಿತ್ ದ ಮ್ಯಾಜಿಕ್ ಸ್ಟ್ರೀಮ್, ಇದು ಗೋಯಿಂಗ್ ವಿತ್ ದ ಫ್ಲೋ. ಲೈಕ್ ಯು ಆರ್ ಆಬ್ಸಲ್ಯೂಟ್ಲಿ ಇನ್ ದ ರೈಟ್ ಡೈರೆಕ್ಷನ್. ಅದನ್ನು ಮೊದಲನೇದಾಗಿ ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋವಂಥ ಮೆಸೇಜ್ ಬಂದು ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ಯು ಆರ್ ಇನ್ ಸಿಂಕ್ ವಿತ್ ದ ಫ್ಲೋ. ಆ ಫ್ಲೋ ಅಲ್ಲಿ ಯೂನಿವರ್ಸಲ್ ಗೈಡೆನ್ಸಲ್ಲಿ ಆ ಫ್ಲೋ ಅಲ್ಲಿ ಹೋಗೋದಕ್ಕೆ ಶುರು ಆದಾಗ ನಿಮಗಿದು ಅಂಥ ಒಂದು ಭಯ ಅನಿಸಲ್ಲ, ಅಂಥ ಒಂದು ಡಿಫಿಕಲ್ಟಿ ಅನಿಸಲ್ಲ. ಲೆಟ್ಸೇ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಮೊದಲನೇ ಪೋಸ್ಟ್ ಬಗ್ಗೆ ಮಾತ್ರನೇ ನೀವು ಯೋಚಿಸ್ಬೇಕಾಗಿರೋದು. ನನಗೆ 100,000 ಫಾಲೋವರ್ಸ್ ಆಗಲಿಲ್ಲ ಅಂತ ಅಂದರೆ ಏನು ಮಾಡೋದು, ಅಥವಾ 10,000 ಫಾಲೋವರ್ಸ್ ಆಗಲಿಲ್ಲ ಅಂದರೆ ಏನು ಮಾಡೋದು. ಒಂದು ಪೋಸ್ಟನ್ನ ನಾನು ಒಂದು ಇಮೇಜನ್ನು ಪೋಸ್ಟ್ ಮಾಡಿದೆ, ಒಂದು ಏನೋ ಪೋಸ್ಟ್ ಮಾಡಿದೆ, ಅದಕ್ಕೆ ಒಂದೇ ಲೈಕ್ ಬಂದಿದ್ದು. ಸೊ ಡೋಂಟ್ ಓವರ್ ಥಿಂಕ್ ಇದ್ರ ಬಗ್ಗೆ ಎಲ್ಲ. ನೀವು ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯನ ನೀವು ಮಾಡ್ತಾ ಹೋಗೋದು. ಇನ್ಸ್ಟಾಗ್ರಾಮರ್ ಆಗಿ, ಯೂಟ್ಯೂಬರ್ ಆಗಿ, ಲೈಕ್ ವಿಡಿಯೋ ಹಾಕಬೇಕಾಗಿರೋದು, ಕಂಟೆಂಟ್ ಹಾಕಬೇಕಾಗಿರೋದು, ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕಾಗಿರೋದು ಅಷ್ಟೇ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಆಬ್ವಿಯಸ್ಲಿ ಮಾರ್ಕೆಟ್ ಟ್ರೆಂಡ್ ಯಾವ ಥರ ಇದೆ, ಯಾವ ಥರ ಬೇರೆಯವರು ಪೋಸ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ಲನೂ ರಿಸರ್ಚ್ ಮಾಡಿ. ಬಟ್ ನಿಮ್ಮದೇ ಆದಂಥ ಫ್ಲೇವರು, ನಿಮ್ಮದೇ ಆದಂಥ ಪರ್ಸ್ನಾಲಿಟಿನ ನೀವು ನಿಮ್ಮ ಮಾಡ್ತಾ ಇರೋ ಕೆಲಸದಲ್ಲಿ ಮೇಂಟೈನ್ ಮಾಡಿ. ನಿಮ್ಮ ಕರ್ತವ್ಯನ ನೀವು 100% ಆಗಿ ಡೆಡಿಕೇಟೆಡ್ ಆಗಿ ಮಾಡ್ತಾ ಹೋಗಿ. ಸ್ಲೋ ಆ್ಯಂಡ್ ಸ್ಟಡಿ, ಲೈಕ್ ಈ ಕಾರ್ಡಲ್ಲೂ ಹೇಳ್ತಾ ಇರೋದು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಅದು ಪಿಕಪ್ ಆಗ್ತಾ ಹೋಗುತ್ತೆ. ಡೈರೆಕ್ಷನ್ ತೋರಿಸ್ತಾ ಹೋಗ್ತಾರೆ, ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಂತ ಹೇಳಿ. ವಿ ಹ್ಯಾವ್ ವಿಸಿಟ್ ಆಫ್ ಅವೇರ್ನೆಸ್. ಲೈಕ್ ಇಲ್ಲಿ ಬಂದು ಯೂನಿವರ್ಸ್ ಕೂತ್ಕೊಂಡು ಲೈಕ್ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರೋ ಥರ ಇದೆ. ದಟ್ ಈಸ್ ವಾಟ್ ಐ ಸಿ ನಿಮ್ಮ ಕಾರ್ಡಲ್ಲಿ. ಲೈಕ್ ಈ ವೈಸ್ ಓಲ್ಡ್ ಮ್ಯಾನ್ ಬಂದು ಈ ಕಾರ್ಡಲ್ಲಿರುವಂಥವ್ರು ಯೂನಿವರ್ಸ್ ಎನರ್ಜಿ ಥರ ಇದೆ. ಲೈಕ್ ಯೂನಿವರ್ಸ್ ಬಂದು ಕೂತ್ಕೊಂಡು ಆ ಚೇರ್ ಮೇಲೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರೋದು. ಲೈಕ್ ಯಾವಾಗ ಶುರು ಮಾಡ್ತೀರಾ, ಯಾವಾಗ ಆ ಸ್ಟೆಪ್ ತೊಗೊಳ್ತೀರಾ, ಯಾವಾಗ ನೀವು ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಬಿಕಾಸ್ ಐ ಆಮ್ ವೇಟಿಂಗ್ ಅಂತ ಹೇಳಿ ಇಲ್ಲಿ ಕೂತು ನೋಡ್ತಾ ಇರೋ ಥರ ಇದೆ ಯೂನಿವರ್ಸು. ಬಿಕಾಸ್ ನೀವೆದ್ದಾಗ ನಾನು ಎದ್ದೇಳೋದು, ನೀವು ಕೂತಾಗ ನಾನು ಕೂತ್ಕೊಳ್ಳೋದು, ನೀವು ಮಲ್ಕೊಂಡಾಗ ನನಗೆ ಮಾಡೋಕ್ಕೆ ಏನೂ ಕೆಲಸ ಇರೋದಿಲ್ಲ. ಸೊ ಯಾವಾಗ ನನ್ನನ್ನು ಅಪಾಯಿಂಟ್ ಮಾಡ್ಕೊಳ್ತೀರಾ ನಿಮಗೆ ಸಪೋರ್ಟ್ ಮಾಡೋದಕ್ಕೆ, ಬಿಕಾಸ್ ಐ ಆಮ್ ವೇಟಿಂಗ್. ಯಾವಾಗ ಸ್ಟೆಪ್ ತೊಗೊಳ್ತೀರಾ, ಬಿಕಾಸ್ ಐ ಆಮ್ ವೇಟಿಂಗ್. ನೀವು ಆ ಸ್ಟೆಪ್ ತೊಗೊಂಡಾಗ ನಿಮ್ಮ ಜೊತೆ ನಾನು ಸ್ಟೆಪ್ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಮುಂದೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಬೇಕಾಗಿರೋವಂಥ ಎಲ್ಲ ಇನ್ಫಾರ್ಮೇಷನನ್ನು ತರೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಟ್ ಈಸ್ ಯು ಗ್ರೂಪ್ ನಂಬರ್ 1. ಲೈಕ್ ಡೋಂಟ್ ಓವರ್ ಥಿಂಕ್ ಅಂತ ಹೇಳ್ತಾ ಇರೋ ಥರ ಇದೆ. ಲೈಕ್ ಯೂನಿವರ್ಸ್ ಬಂದು ಐ ಆಮ್ ಯುವರ್ ಪಾರ್ಟ್ನರ್. ಸೊ ಟೆಲ್ ಮೀ ಆ್ಯಸ್ ಅ ಪಾರ್ಟ್ನರ್ ನಾನು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡಬೇಕಂತ ಹೇಳಿ. ನಾನು ಕೂತ್ಕೊಂಡು
ಕೂತ್ಕೊಂಡು ನಾನು ಲೆಟ್ಸ್ ಸೇ ವೇಟ್ ಲಾಸ್ ಮಾಡಬೇಕಂತ ಅಂದರೆ ಆಗೋದಿಲ್ಲ. ಲೈಕ್ ಯೂನಿವರ್ಸ್ ಬಂದು ಐ ಆಮ್ ವೇಟಿಂಗ್, ಯಾವಾಗ ಫಸ್ಟ್ ಆ ಶೂ ತೊಗೊಳ್ತೀರಾ, ಯಾವಾಗ ವಾಕಿಂಗಿಗೆ ಹೋಗ್ತೀರಾ. ಸೊ ಅದಾದಮೇಲೆ ನಾನು ಮೋಟಿವೇಶನ್ ಕೊಡ್ತಾ ಹೋಗ್ತೀನಿ, ಏನು ಮಾಡಬೇಕು ನೆಕ್ಸ್ಟ್, ಏನು ಮಾಡಬೇಕು ನೆಕ್ಸ್ಟ್, ಯಾರ ಹತ್ರ ಹೋಗಬೇಕು, ಯಾವ ಡಯಟ್ ಮಾಡಬೇಕು, ವಾಟ್ ಎವರ್ ಇಟ್ ಈಸ್. ಫಸ್ಟು ನಮ್ಮ ಇಂಟೆನ್ಷನ್ನು, ನಮ್ಮ ಎಫರ್ಟ್ ಇರಬೇಕಾಗಿರುತ್ತೆ. ಅದಾದಮೇಲೆ ಮಿಕ್ಕಿದ್ದು ಫಾಲೋ ಆಗೋದು ಅಂತ ಹೇಳಿ ನಿಮ್ಮ ಹಾರ್ಟ್ ಸ್ಪೇಸ್ ಬೇಸಿಕ್ಲಿ ನಿಮಗೆ ಹೇಳ್ತಾ ಇರೋದು ಯು ಆರ್ ಸೇಫ್ ಅಂತ ಹೇಳಿ. ನೀವು ಮಾಡ್ತಾ ಇರೋ ಕೆಲಸದಲ್ಲಿ, ನೀವು ಮಾಡ್ತಾ ಇರೋ ಪ್ರಾಜೆಕ್ಟಲ್ಲಿ, ನೀವು ಹೋಗ್ತಾ ಇರೋ ಡೈರೆಕ್ಷನಲ್ಲಿ ಯು ಆರ್ ಸೇಫ್ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ಚಾರಿಯಟ್. ಇಟ್ ಈಸ್ ಟೈಮ್ ಟು ಮೂವ್ ಗ್ರೂಪ್ ನಂಬರ್ 1. ಇಟ್ ಈಸ್ ಟೈಮ್ ಟು ಶೈನ್. ಲೈಕ್ ಈ ಕಾರ್ಡ್ ಅಂತೀನಿ, ಈ ಆಬ್ಜೆಕ್ಟಲ್ಲೂ ಅಷ್ಟೇ ದೆರ್ ಆರ್ ಲಾಟ್ ಆಫ್ ಸ್ಟಾರ್. ಒಂದಲ್ಲ ಎರಡಲ್ಲ, ಎಷ್ಟೊಂದು ಸಕ್ಸಸ್ ಸ್ಟೋರಿನ ನೀವು ಬರಿಬೇಕಿದೆ ಇನ್ನು ನಿಮ್ಮ ಜೀವನದಲ್ಲಿ. ಆ್ಯಂಡ್ ಇಲ್ಲೂ ಅಷ್ಟೇ, ಲುಕ್ ಎಟ್ ಆಲ್ ದ ಸ್ಟಾರ್ಸ್. ಈ ಕಾರ್ಡಲ್ಲೂ ಕೂಡ ಯು ಆರ್ ರೆಡಿ ನಿಮ್ಮ ಸಕ್ಸಸ್ನ ನೀವು ಕ್ಲೇಮ್ ಮಾಡೋದಕ್ಕೆ, ನಿಮ್ಮ ಡೈರೆಕ್ಷನಲ್ಲಿ ನಿಮ್ಮ ಪಾತ್ನ ನೀವು ಕ್ಲೇಮ್ ಮಾಡೋದಕ್ಕೆ, ನಿಮ್ಮ ಸೋಲ್ ಪರ್ಪಸ್ ಡೈರೆಕ್ಷನಲ್ಲಿ ನೀವು ನಡೆಯೋದಕ್ಕೆ. ನೀವೇನು ಮಾಡೋದಕ್ಕೋಸ್ಕರ ಭೂಮಿ ಮೇಲೆ ಬಂದಿದ್ದೀರಾ ಅದನ್ನು ಆ್ಯಕ್ಚುಲಿ ಫಾಲೋ ಥ್ರೂ ಮಾಡಿ ಅದರ ಡೈರೆಕ್ಷನಲ್ಲಿ ನೀವು ಹೋಗಿ ನೀವು ಅಂದ್ಕೊಂಡಿದ್ದನ್ನು ನೀವು ವಿನ್ ಮಾಡೋದಕ್ಕೆ. ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್. ಆಬ್ಸಲ್ಯೂಟ್ಲಿ ಯು ಆರ್ ಟೋಟಲಿ ರೆಡಿ ಗ್ರೂಪ್ ನಂಬರ್ 1. ನಿಮ್ಮ ಹಳೆ ಚಾಪ್ಟರ್ಗಳು ಕ್ಲೋಸ್ ಆಗಿರೋದಿರ್ಬೋದು, ಹೊಸದಾಗಿ ಮಾಡಬೇಕಂತ ಅಂದ್ಕೊಳ್ತಾ ಇರೋದಿರ್ಬೋದು, ನಿಮ್ಮ ಒಳಗಡೆ ಆಗ್ತಾ ಇರೋ ಬದಲಾವಣೆಗಳಿರ್ಬೋದು, ಎನರ್ಜಿ ಶಿಫ್ಟ್ ಆಗ್ತಾ ಇರೋದಿರ್ಬೋದು. ಯು ಆರ್ ಆಬ್ಸಲ್ಯೂಟ್ಲಿ ಇನ್ ದ ರೈಟ್ ಡೈರೆಕ್ಷನ್. ನೀವು ಹೋಗ್ತಾ ಇರೋ ದಾರಿನಲ್ಲಿ ದೇರ್ ಹ್ಯಾಸ್ ಟು ಬಿ ಅ ಲಿಟ್ಲ್ ಮೋರ್ ಎಫರ್ಟ್. ಲೈಕ್ ಕರೆಕ್ಟು, ಹಳೆ ಚಾಪ್ಟರ್ಸ್ ಎಲ್ಲ ಕ್ಲೋಸ್ ಆಯಿತು. ಫಾರ್ ಎಕ್ಸಾಂಪಲ್, ನಾವು ಹಳೆ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಹೋಗಿರ್ಬೋದು, ಆ ಭಯ ಇರ್ಬೋದು. ಮತ್ತು ನನ್ನನ್ನು ಹೊಸ ಪಾರ್ಟ್ನರ್ಶಿಪ್ಪಿಗೆ ಎಂಟರ್ ಆದಾಗ ಅಥವಾ ಹೊಸ ರಿಲೇಷನ್ಶಿಪ್ಪಿಗೆ ಬಂದಾಗ ಅವ್ರನ್ನ ಹೇಗೆ ನಂಬೋದು, ಯಾಕೆಂದರೆ ನಾನು ನನ್ನ ಪ್ರೀವಿಯಸ್ ಪಾರ್ಟ್ನರ್ನ ಎಷ್ಟೊಂದು ನಂಬಿದ್ದೆ. ತಿರ್ಗಾ ಆ ನಂಬಿಕೆ ಹೇಗೆ ಬರುತ್ತೆ, ಹೇಗೆ ನಾನು ತಿರ್ಗಾ ಮುಂದೆ ಹೋಗೋದು ಅನ್ನೋಂಥ ಭಯ ಇದ್ದರೆ ಇಟ್ ಇಸ್ ಟೈಮ್ ಮತ್ತೆ ನಿಮ್ಮ ಹಾರ್ಟನ್ನು ಓಪನ್ ಮಾಡೋದಕ್ಕೆ, ಮತ್ತು ಹೊಸ ರಿಲೇಷನ್ಶಿಪ್ಗಳನ್ನ, ಹೊಸ ಕೆಲಸ ಇರ್ಬೋದು, ಹೊಸ ಐಡಿಯಾಸ್ ಇರ್ಬೋದು. ಇಟ್ ಇಸ್ ಟೈಮ್ ನಿಮ್ಮ ಹಾರ್ಟನ್ನ ಓಪನ್ ಮಾಡೋದಕ್ಕೆ. ನೀವು ಏನು ನೀವು ಬಯಸ್ತಾ ಇದ್ದೀರಾ ಅದನ್ನು ಇನ್ವೈಟ್ ಮಾಡೋದಕ್ಕೆ ಯು ಆರ್ ರೆಡಿ ಗ್ರೂಪ್ ನಂಬರ್ 1. ಆಮ್ ಐ ರೆಡಿ ಅಂತ ಹೇಳಿ ನಿಮಗೆ ಕ್ವಶನ್ ಇದ್ದಿದ್ದರೆ ಯು ಆರ್ ಆಬ್ಸಲ್ಯೂಟ್ಲಿ 100% ರೆಡಿ ಗ್ರೂಪ್ ನಂಬರ್ 1. ವಿ ಹ್ಯಾವ್ ನೈಟ್ ಆಫ್ ಸ್ವಾರ್ಡ್ಸ್. ಇದು ಈ ಕಾರ್ಡ್ ಬಂದು ಇದು ಕ್ಲಾರಿಟಿ ಆ್ಯಂಡ್ ಆಲ್ಸೋ ನೈಟ್ ಆಫ್ ಸ್ವಾರ್ಡ್ಸ್ ಬಂದು ಆ್ಯಕ್ಷನ್. ಆಬ್ಸಲ್ಯೂಟ್ಲಿ ಮುಂದೆ ಹೋಗಿ ನಾವು ತೊಗೊಳ್ಬೇಕಾಗಿರೋಂಥ ಆ್ಯಕ್ಷನ್ಸ್ನ ನಾವು ತೊಗೊಳ್ಳೋವಂಥ ಸಮಯ ಇದು. ಡೋಂಟ್ ವೇಸ್ಟ್ ಎನಿ ಮೋರ್ ಟೈಮ್. ಇನ್ನು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕೆಂದರೆ ನಿಮಗೂ ಗೊತ್ತಿದೆ ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ಏನು ಮಾಡಬೇಕು ಅನ್ನುವಂಥದ್ದು ಒಂದು ಕ್ಲಾರಿಟಿ ಇದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಂದಂತೂ ಗೊತ್ತಿದೆ, ನಾನು ಮುಂಚೆ ಇರೋ ಥರ ಇನ್ನು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಓಕೆ ನೆಕ್ಸ್ಟ್ ಯಾವ ರೀತಿ ನಾನು ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿ. ವಿ ಹ್ಯಾವ್ ಏಂಜಲ್ ಆಫ್ ಲವ್. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ನನಗೆ ಬರ್ತಾ ಇರೋದು ದೇರ್ ಕ್ಯಾನ್ ಬಿ ಸೋಲ್ಮೇಟ್ ಆರ್ ನ್ಯೂ ಪಾರ್ಟ್ನರ್ಶಿಪ್. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ನಂಗೆ ತೋರಿಸ್ತಾ ಇರೋದು ಇಲ್ಲಿ ರೋಸ್ ಕ್ವಾರ್ಟ್ಸ್ ಹಾರ್ಟ್ ಇರೋದು. ಇಟ್ಸ್ ಲೈಕ್ ಯುವರ್ ಹಾರ್ಟ್ ಸ್ಪೇಸ್ ಎನರ್ಜಿ. ಇದು ನಿಮ್ಮ ಹಾರ್ಟ್ ನಿಮಗೆ ಹೇಳ್ತಾ ಇರೋದು, ನಾನು ಆಗಲೇ ಹೇಳಿದ್ನಲ್ಲ, ಅಮ್ಮ ಮಗುನ ಕೈಯಲ್ಲಿ ಹಿಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರೋವಂಥ ಒಂದು ಆ ಭಾವನೆ, ಆ ನಂಬಿಕೆನ ಕ್ರಿಯೇಟ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋ ಮೆಸೇಜು ಯು ಆರ್ ಸೇಫ್ ಅಂತ ಹೇಳ್ತಾ ಇರೋದು. ಲೈಕ್ ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಸೇಫ್, ಕೀಪ್ ಗೋಯಿಂಗ್ ಅಂತ ಹೇಳಿ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ 2 ಏಂಜಲ್ಸ್ ಬರ್ತಾ ಇರೋದು ನಿಮಗೆ, ಏಂಜಲ್ ಆಫ್ ಲವ್ ಆ್ಯಂಡ್ ಏಂಜಲ್ ಆಫ್ ಬ್ಯಾಲೆನ್ಸ್. 2 ಏಂಜಲ್ ಕಾರ್ಡ್ಸು ನಿಮಗೆ ಬರ್ತಾ ಇರೋದು. ಆ್ಯಂಡ್ ಆಲ್ಸೋ 49, 48, 49. ಮೇ ಬಿ ನೀವು ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗ್ತಾ ಇರ್ಬೋದು ಐಡಿಯಾ ಮೇಲೆ ಅಥವಾ ಪ್ರಾಜೆಕ್ಟ್ ಮೇಲೆ. ಇದು ಮಾಡಲಾ, ಓಕೆ ಮಾಡ್ತೀನಿ ಅಂತ ಹೇಳಿ ಒಂದಿನ ಕುತೂಹಲ ಇರುತ್ತೆ, 2ನೇ ದಿನ ಭಯದಿಂದ ಮಾಡೋದನ್ನು ಸ್ಟಾಪ್ ಮಾಡ್ತೀರಾ, ಅಥವಾ ಈ ಡೈರೆಕ್ಷನಲ್ಲಿ ಹೋಗ್ಬೇಕು ಅಂದ್ಕೊಳ್ತೀರಾ. ಮಾರನೇ ದಿನ ಓಕೆ ಬೇರೆಯವ್ರು ಯಾರೋ ಏನೋ ಹೇಳಿದ್ರು, ಸೊ ನನಗೆ ಡಿಸಪಾಯಿಂಟ್ ಆಯಿತು, ಸೊ ಐ ಆಮ್ ಗೋಯಿಂಗ್ ಟು ಇಗ್ನೋರ್ ದ್ಯಾಟ್. ಸೊ ದೆರ್ ಇಸ್ ನೋ ಫೈನಲ್ ಡಿಸಿಷನ್. ಓಕೆ, ಐ ಆಮ್ ರೆಡಿ, ಐ ಆಮ್ ಡೂಯಿಂಗ್ ದಿಸ್. ಕಷ್ಟ ಆಗಲಿ, ಸುಖ ಆಗಲಿ, ಫೇಲ್ಯೂರ್ ಆಗಲಿ, ಸಕ್ಸಸ್ ಆಗಲಿ, ಐ ಡೋಂಟ್ ಕೇರ್, ಐ ವಾಂಟ್ ಟು ಡೂ ದಿಸ್ ಅನ್ನುವಂಥ ಒಂದು ಆ ಕನ್ಫರ್ಮೇಷನ್ಗೋಸ್ಕರ ಯೂನಿವರ್ಸ್ ಕೂತ್ಕೊಂಡು ವೇಟ್ ಮಾಡ್ತಾ ಇರೋ ಥರ ಇದೆ. ಸೊ ಬೇಸಿಕ್ಲಿ ಯು ವಿಲ್ ಹ್ಯಾವ್ ಟು ಓವರ್ಕಮ್ ಈ ಆಂಗ್ಸೈಟಿನ. ದಿಸ್ ಈಸ್ ಯುವರ್ ಎನರ್ಜಿ ಗ್ರೂಪ್ ನಂಬರ್ 1. ಲೈಕ್ ಆಂಗ್ಸೈಟಿ, ಓವರ್ ಥಿಂಕಿಂಗ್ ಅಥವಾ ಫಿಯರಿಂದ ಪ್ಯಾರಾಲಿಸಿಸ್ ಆಗ್ತಾ ಇರೋದು. ಇದು ಮಾಡಿದ್ರೆ ಏನಾಗುತ್ತೆ, ಇದು ಹೀಗಾದರೆ
ಏನಾಗುತ್ತೆ, ಇದು ಫೇಲ್ ಆಗೋದ್ರೆ ಏನಾಗುತ್ತೆ, ಇದು ಸೊ ದೆರ್ ಇಸ್ ಲಾಡ್ ಆಫ್ ಫಿಯರ್ ಆ್ಯಂಡ್ ಆಂಗ್ಸೈಟಿ ನಿಮ್ಮ ಎನರ್ಜಿನಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರುವಂಥ ಮೆಸೇಜು ಈ ಸಂದರ್ಭದಲ್ಲಿ ಯು ಆರ್ ಸೇಫ್, ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಕೇಪಬಲ್, ಯು ಹ್ಯಾವ್ ದ ಕೆಪ್ಯಾಸಿಟಿ. ಸೊ ಪ್ಲೀಸ್ ಟೇಕ್ ದಟ್ ಸ್ಟೆಪ್. ಆ ಸ್ಟೆಪ್ ತೊಗೊಳ್ಳಿ, ಆ ಡೈರೆಕ್ಷನಲ್ಲಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಸಣ್ಣ ಹೆಜ್ಜೆ, ಆ ಹೆಜ್ಜೆ ಆದಮೇಲೆ ನೆಕ್ಸ್ಟ್ ಹೆಜ್ಜೆ ಆದಮೇಲೆ ನೆಕ್ಸ್ಟು, ನಡೀತಾ ನಡೀತಾ ಹಾಗೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫಸ್ಟು ಜಾಗು, ಆಮೇಲೆ ರನ್ನು, ಆಮೇಲೆ ಮ್ಯಾರಥಾನು, ಆಮೇಲೆ 100 ಮೀಟರ್ಸು, ಆಮೇಲೆ ರಿಲೇ. ದೆರ್ ಇಸ್ ನೋ ಸ್ಟಾಪಿಂಗ್ ಯು. ಗ್ರೂಪ್ ನಂಬರ್ 1, ಎಲ್ಲೂ ಯಾರು ನಿಮ್ಮನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಒಂದು ಸಲ ನೀವು ಆ ಶೂ ಲೇಸ್ನ ಕಟ್ಟಿ ಐ ಆಮ್ ರೆಡಿ ಅಂತ ನಿಂತ್ಕೊಂಡಾಗ, ಸೊ ಬೇಸಿಕ್ಲಿ ಟೆಲ್, ಇನ್ಫಾರ್ಮ್, ಡಿಕ್ಲೇರ್ ಯೂನಿವರ್ಸಿಗೆ ಐ ಆಮ್ ಟೋಟಲಿ 100% ರೆಡಿ ಅಂತ ಹೇಳಿ 3, 4, 10 ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಹಾಕಿ ಕೆಳಗಡೆ ಕಮೆಂಟ್ ಮಾಡಿ. ಐ ಆಮ್ ಟೋಟಲಿ 100% ರೆಡಿ ಡಿಯರ್ ಯೂನಿವರ್ಸ್. ಓಕೆ, ಸೊ ದಟ್ ಈಸ್ ವಾಟ್ ನಿಮ್ಮ ಮೆಸೇಜಸ್ಸು ಇವತ್ತು ಗ್ರೂಪ್ ನಂಬರ್ 1 ನಿಮ್ಮ ಹೃದಯದಿಂದ, ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋದು. ಇಂಪಾರ್ಟೆಂಟ್ ಆಗಿರೋ ಮೆಸೇಜು. ನಿಮ್ಮ ಬ್ರೈನ್ ಬಂದು ನಿಮ್ಮನ್ನ ಇಷ್ಟೊಂದು ಫಿಯರಲ್ಲಿಟ್ಟಿರೋದು. ಫಿಯರ್ ಆ್ಯಕ್ಚುಲಿ ನಮ್ಮನ್ನು ಸೇವ್ ಮಾಡೋದಕ್ಕಿರೋದು, ನಮ್ಮನ್ನು ತಡೆಯೋದಕ್ಕಲ್ಲ, ನಮ್ಮ ಬೆಳವಣಿಗೆನ ಹಾಲ್ಟ್ ಮಾಡೋದಕ್ಕಲ್ಲ, ನಿಲ್ಲಿಸೋದಕ್ಕಲ್ಲ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಭಯನ ನಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿ, ನಮ್ಮ ಕನ್ಫ್ಯೂಷನನ್ನು, ನಮ್ಮ ಆ್ಯಂಗ್ಸೈಟಿನ, ನಮ್ಮ ಸ್ಟ್ರೆಸ್ಸನ್ನ ಸಮಾಧಾನವಾಗಿ ಅದರಿಂದ ಆಚೆ ಬರ್ತಾ ಒಂದು ಸ್ಟೆಪ್ ತೊಗೊಳೋಕೆ ಸ್ಟಾರ್ಟ್ ಮಾಡಿದಾಗ ಈ ಆ್ಯಂಗ್ಸೈಟಿ ತಂತಾನೆ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಯು ಆರ್ ಸೇಫ್, ಯು ಆರ್ ಪ್ರೊಟೆಕ್ಟೆಡ್. ಗ್ರೂಪ್ ನಂಬರ್ 1, ಗೋ ಶೈನ್, ದಿಸ್ ಈಸ್ ಯುವರ್ ಟೈಮ್ ಟು ಶೈನ್. ಆಲ್ರೈಟ್, ಸೊ ಇದು ಕಡೆಯ ರೀಡಿಂಗ್ 2024ದು. ನಿಮ್ಮನ್ನ ಮುಂದಿನ ವರ್ಷ ಭೇಟಿ ಮಾಡ್ತೀನಿ ಫಸ್ಟ್ ರೀಡಿಂಗಲ್ಲಿ. ಹ್ಯಾವ್ ಅ ವಂಡರ್ಫುಲ್ ನ್ಯೂ ಇಯರ್. ಹ್ಯಾಪಿ 2025 ನಿಮಗೆ, ನಿಮ್ಮ ಫ್ಯಾಮಿಲಿಗೆ. ಹ್ಯಾವ್ ಅ ವಂಡರ್ಫುಲ್, ಸಕ್ಸಸ್ಫುಲ್, ಲವಿಂಗ್, ಹೆಲ್ದಿ, ಪ್ರಾಸ್ಪರಸ್ ನ್ಯೂ ಇಯರ್. ಗ್ರೂಪ್ ನಂಬರ್ 1, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಬೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಕಿವಿಗಳನ್ನ ತೋರಿಸ್ತಾ ಇದ್ದಿದ್ದು. ನಿಮ್ಮ ಕಿವಿ ನಿಮ್ಗೆ ಆಲ್ರೆಡಿ ಮೆಸೇಜ್ ಗೊತ್ತು, ನಿಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ಗೊತ್ತು, ನಿಮ್ಗೆ ಆಲ್ರೆಡಿ ಗೊತ್ತು ಏನು ಮಾಡಬೇಕು ಅಂತ ಹೇಳಿ. ಬಟ್ ನೀವು ಅದ್ರ ಕಡೆ ಫೋಕಸ್ ಮಾಡದೇ ಇರ್ಬೋದು, ಅಥವಾ ಗೊತ್ತಿದ್ದು ಆ ಡೈರೆಕ್ಷನಲ್ಲಿ ನೀವು ಆ್ಯಕ್ಷನ್ ತೊಗೊಳ್ದೇ ಇರ್ಬೋದು, ಅಥವಾ ಅದನ್ನು ನಿಮಗೆ ಬರ್ತಾ ಇರೋಂಥ ಇನ್ಫಾರ್ಮೇಷನ್ನ ಡೌಟ್ ಮಾಡ್ತಾ ಇರ್ಬೋದು, ನಿಮ್ಮ ಇಂಟ್ಯೂಷನನ್ನು ಡೌಟ್ ಮಾಡ್ತಾ ಇರ್ಬೋದು, ಅಥವಾ ಕೆಲವೊಂದು ಹೇಳಬೇಕಾಗಿರ್ಬೋದು. ದೇರ್ ಇಸ್ ಲಾಟ್ ಆಫ್ ಥ್ರೋಟ್ ಚಕ್ರ ಎನರ್ಜಿ ನಿಮಗೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಕೆಲವೊಂದು ನಿಮ್ಮ ವರ್ಡ್ಸ್ನ ಯೂಸ್ ಮಾಡಿ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರಗಳನ್ನ ಹೇಳಬೇಕಾಗಿರ್ಬೋದು, ಅಥವಾ ದೇರ್ ಇಸ್ ಸಮಥಿಂಗ್ ಅಬೌಟ್ ಯುವರ್ ಟ್ರೂತ್, ಯುವರ್ ರಿಯಾಲಿಟಿ, ಯುವರ್ ಸೋಲ್ ಪರ್ಪಸ್. ನಿಮಗೆ ಗೊತ್ತಿದೆ ನೀವು ಏನು ಮಾಡಬೇಕು ಅಂತ ಹೇಳಿ, ನಿಮಗೆ ಗೊತ್ತಿದೆ ಯಾವ ರೀತಿ ಮಾತಾಡಬೇಕು ಅಂತ ಹೇಳಿ. ಯು ಆಲ್ರೆಡಿ ನೋ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಮತ್ತು ನಿಮ್ಮ ಹಾರ್ಟ್ ಸ್ಪೇಸ್ ಕೂಡ ಹೇಳ್ತಾ ಇರೋದು. ಡೋಂಟ್ ಡೌಟ್, ನಿಮ್ಮನ್ನು ನೀವು ಡೌಟ್ ಪಡಬೇಡಿ ಅಂತ ಹೇಳ್ತಾ ಇರೋದು. ನಿಮ್ಮ ಇಂಟ್ಯೂಷನನ್ನು ಡೌಟ್ ಪಡಬೇಡಿ. ಬಿಕಾಸ್ ದೇರ್ ಇಸ್ ಸಮ್ ಇನ್ಫಾರ್ಮೇಷನ್ ಆರ್ ಸಮಥಿಂಗ್ ದಟ್ ಯು ನೋ. ನಿಮಗೆ ಆಲ್ರೆಡಿ ಗೊತ್ತಿದೆ ನಿಮಗೆ ಇದು ಬೇಕು, ಅಥವಾ ಇದನ್ನು ಮಾಡಬೇಕು, ಅಥವಾ ಇದನ್ನು ಹೇಳಬೇಕು, ಅಥವಾ ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಅಥವಾ ಇದು ನನ್ನ ಪರ್ಪಸ್ಸು, ಅಥವಾ ಈ ಕೆಲಸದಲ್ಲಿ ನನಗೆ ಖುಷಿ ಇಲ್ಲ, ಹೊಸ ಕೆಲಸ ಹುಡುಕಬೇಕು, ಈ ರಿಲೇಷನ್ಶಿಪ್ಪಲ್ಲಿ ನನಗೆ ಖುಷಿ ಇಲ್ಲ, ನಾನು ಕೂತು ಮಾತಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಬ್ಯಾಲೆನ್ಸ್ ತರಬೇಕು. ನಿಮಗೆ ಆಲ್ರೆಡಿ ಗೊತ್ತಿದೆ ಏನು ಮಾಡಬೇಕು. ದಟ್ ಈಸ್ ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಆ್ಯಂಡ್ ದ ಸ್ಟ್ರಾಂಗೆಸ್ಟ್ ಮೆಸೇಜ್ ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರುವಂಥದ್ದು. ಯು ಆಲ್ರೆಡಿ ನೋ ಏನು ಮಾಡಬೇಕಾಗಿದೆ ಅಂತ ಹೇಳಿ. ಡೌಟು ಅಥವಾ ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇರ್ಬೋದು. ನಾಳೆ ಮಾತಾಡ್ತೀನಿ, ಅಥವಾ ನಾಳಿದ್ದು ಶುರು ಮಾಡ್ತೀನಿ, ಅಥವಾ ಜಾನ್ವರಿ 1 ಇದನ್ನು ಮಾಡ್ತೀನಿ, ಅಥವಾ ಜಾನ್ವರಿ 15 ಮೇಲೆ ನಾನು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ, ಇನ್ನೊಂದು ಸ್ವಲ್ಪ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಈ ಸಿಚುವೇಶನ್ ಸ್ವಲ್ಪ ರಿಸಾಲ್ವ್ ಆಗಿರೋ ಥರ ಇದೆ, ಹಾಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ, ಹೀಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ತಳ್ಳೋಣ ಅನ್ನೋ ಥರ. ಐ ಡೋಂಟ್ ನೋ, ಇಟ್ ಫೀಲ್ಸ್ ಲೈಕ್ ಯು ನೋ ವಾಟ್ ಟು ಡೂ, ಏನು ಮಾಡಬೇಕಂತ ಗೊತ್ತು, ಬಟ್ ಸುಮ್ಮನೆ ಅದನ್ನು ತಳ್ತಾ ಇದ್ದೀರಾ, ಅಥವಾ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ, ಅಥವಾ ಹಿಂಜರಿತಾ ಇದ್ದೀರಾ, ಅಥವಾ ಮುಂದೆ ನೋಡೋಣ ಅನ್ನೋ ಥರ. ಸೊ ದೆರ್ ಇಸ್ ಅ ಲಿಟಲ್ ಬಿಟ್ ಆಫ್ ಇಗ್ನರೆನ್ಸ್, ಅಥವಾ
ಅಥವಾ ದೆರ್ ಇಸ್ ಸಮ್ ಕೈಂಡ್ ಆಫ್ ಡೌಟ್ ನಿಮ್ಮಲ್ಲಿ ನಿಮಗೆ ಇದ್ರ ಬಗ್ಗೆ, ಈ ಸಿಚುವೇಶನ್ ಬಗ್ಗೆ ಜನರಿಕ್ ಆಗಿ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಆಗಿ ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋಂಥ ಮೆಸೇಜು ನಿಮಗೆ ಗೊತ್ತು, ನಿಮ್ಮ ಹೃದಯದಲ್ಲಿ ನಿಮಗೆ ಈ ಒಂದು ಮೆಸೇಜು ನಿಮಗೆ ಗೊತ್ತಿದೆ. ಬಟ್ ಲೈಕ್ ಇದು ಯಾವ ಥರ ಅಂದರೆ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇರೋ ಥರ, ಲೈಕ್ ಯಾರೂ ಇಲ್ಲ ನನ್ನ ಮುಂದೆ ಅಂತ ಅಂದ್ಕೊಂಡು, ಬಟ್ ಆ್ಯಕ್ಚುಲಿ ಬೆಕ್ಕಿಗೂ ಗೊತ್ತು ಮುಂದೆ ನೀವು ನಿಂತಿದ್ದೀರಾ, ಹಾಲು ಕುಡಿತಾ ಇದ್ದೀನಿ ಅನ್ನೋದು. ಸೊ ದಟ್ ಈಸ್ ಕೈಂಡ್ ಆಫ್ ಮೆಸೇಜ್ ನಿಮ್ಮ ಗ್ರೂಪಿಗೆ ಬರ್ತಾ ಇರೋವಂಥದ್ದು. ಯು ಆಲ್ರೆಡಿ ನೋ ಗ್ರೂಪ್ ನಂಬರ್ 2 ಯಾಕೆ ಅದನ್ನು ಮಾಡ್ತಾ ಇಲ್ಲ, ಯಾಕೆ ಆ ಡೈರೆಕ್ಷನಲ್ಲಿ ನೀವು ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಏನು ನಿಮ್ಮನ್ನು ತಡೀತಾ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳೋದು ಈ ಸಮಯದಲ್ಲಿ ತುಂಬ ಮುಖ್ಯ. ಮೇ ಬಿ ತುಂಬ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇರ್ಬೋದು, ತುಂಬ ಟ್ಯಾಕ್ಟಿಕ್ಸು, ಸ್ಟ್ರಾಟಜಿ, ಬ್ರೈನ್ ತುಂಬ ಯೂಸ್ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಇಂಟ್ಯೂಷನನ್ನು ನೀವು ಇಗ್ನೋರ್ ಮಾಡ್ತಾ ಇರ್ಬೋದು. ಸೊ ಸಿಕ್ಕಾಪಟ್ಟೆ ಮ್ಯಾಸ್ಕುಲಿನಿಟಿ ಎನರ್ಜಿ ಇರ್ಬೋದು, ಫೆಮಿನನ್ ಎನರ್ಜಿ ಅಂದರೆ ನಿಮ್ಮ ಇಂಟ್ಯೂಷನು, ನಿಮ್ಮ ಸಾಫ್ಟ್ನೆಸ್ಸು, ನಿಮ್ಮ ಗಟ್ ಫೀಲಿಂಗ್ನ ಫಾಲೋ ಮಾಡೋದು ಕಡಿಮೆ ಇರ್ಬೋದು ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ. ಬಟ್ ದಿಸ್ ಇಸ್ ಲೈಕ್ ಅ ವೇಕಪ್ ಕಾಲ್. ದಿಸ್ ಇಸ್ ಟೈಮ್ ಗ್ರೂಪ್ ನಂಬರ್ 2. ಏನದು, ಏನನ್ನು ಮಾಡ್ತಾ ಇಲ್ಲ, ಏನು ಇನ್ಫಾರ್ಮೇಷನನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಏನನ್ನು ಮಾಡಬೇಕಂತ ಗೊತ್ತಿದ್ರೂ ನೀವು ಲೈಕ್ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ, ನೋಡೋಣ ಇನ್ನೊಂದು ಸ್ವಲ್ಪ ದಿನ ಅಂತ ಅಂದ್ಕೊಂಡು. ಇಟ್ ಈಸ್ ಟೈಮ್ ಫಾರ್ ಯು ಟು ಆ್ಯಕ್ಚುಲಿ ಡೂ ಇಟ್. ಅದನ್ನು ಮಾಡೋದಕ್ಕೆ ಇದು ಸರಿಯಾದಂಥ ಸಮಯ. ಅಥವಾ ಯಾವಾಗ ಮಾಡ್ತಿರೋ ಅನ್ನೋವಂಥ ಡೇಟನ್ನು ಸೆಟ್ ಮಾಡಿ, ಯಾವಾಗ ಇದನ್ನು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಏನು ಅಂತ ಹೇಳಿ, ಇದನ್ನು ಇಗ್ನೋರ್ ಮಾಡೋದ್ರಲ್ಲಿ ಇನ್ನು ಯಾವುದೇ ಅರ್ಥ ಇಲ್ಲ ಅಂತ ಹೇಳ್ತಾ ಇರೋದು. ನಿಮ್ಮ ಹಾರ್ಟ್ ಸ್ಪೇಸ್ ಬಂದು ಲೈಕ್ ನಿಮಗೆ ಆ ಸಮಾಧಾನ ಅಂತ ಇರೋದಿಲ್ಲ ನೀವು ಇದನ್ನು ಮಾಡಲಿಲ್ಲ ಅಂತ ಅಂದರೆ, ಅಥವಾ ಈ ಒಂದು ಇನ್ಫಾರ್ಮೇಷನನ್ನು ನೀವು ಯೂಸ್ ಮಾಡಲಿಲ್ಲ ಅಂತ ಅಂದರೆ ಯು ವಿಲ್ ಬಿ ವೆರಿ ರೆಸ್ಟ್ಲೆಸ್ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ ನಂಬರ್ 1 ಕಾರ್ಡ್, ನಂಬರ್ ಬಂದು 1 ಆ್ಯಂಡ್ ವಿ ಹ್ಯಾವ್ ಬೋನ್ ಕಲೆಕ್ಟರ್. ಮತ್ತು ಇಲ್ಲಿ ಟೈಮ್ ವೀಲ್ ತೋರಿಸ್ತಾ ಇರೋದು, ಲೈಕ್ ಕಾಲಚಕ್ರ. ಇಟ್ ಈಸ್ ಟೈಮ್ ಗ್ರೂಪ್ ನಂಬರ್ 2. ನೀವು ಯಾತಕ್ಕಾಗಿ ಹಿಂಜರಿತಿದ್ದೀರಾ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ತಲೆ ಹಿಂದೆನೂ ದೆರ್ ಇಸ್ ಅ ವೀಲ್, ಎಷ್ಟೊಂದು ಬೋನ್ಗಳಿದೆ. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ಹೇಳ್ತಾ ಇರೋದು ಬೋನ್ ಕಲೆಕ್ಟರ್. ಬೋನ್ ಬಂದು ಲೈಕ್ ಮೂಳೆ ಬಂದು ಯಾವಾಗ ಆಗೋದು, ಲೈಕ್ ಅದರದ್ದು ಸ್ಕಿನ್ನು, ಅದ್ರ ಜೀವ ಹೋದ್ಮೇಲೆ, ಅದರ ಸ್ಕಿನ್ ಎಲ್ಲ ಡಿಕೆ ಆದಮೇಲೆ, ಲೈಕ್ ಏನೆಲ್ಲ ಕೊಡ್ಬೋದಿತ್ತು ಆ ದೇಹ ಅದೆಲ್ಲ ಕೊಟ್ಟು ಅದ್ರ ಕೆಲಸ ಮುಗಿಸಿ ಅದಾದಮೇಲೆ ಬೋನ್ ಆಗಿರೋದು. ಲೈಕ್ ದಿಸ್ ಇಸ್ ಪಾಸ್ಟ್. ಕೆಲವ್ರಿಗೆ ಇದು ಪಾಸ್ಟನ್ನ ಬಿಡೋದು ಕಷ್ಟ ಆಗ್ತಿರ್ಬೋದು, ಮೇ ಬಿ ಡಿವೋರ್ಸ್ ಆಗಿರ್ಬೋದು, ಅಥವಾ ಕಂಫರ್ಟ್ ಝೋನ್ ಇರ್ಬೋದು, ಅಥವಾ ಹಳೆ ಕೆಲಸದಲ್ಲಿ ನೀವು ಕಂಫರ್ಟಬಲ್ ಆಗಿಬಿಟ್ಟಿರ್ಬೋದು. ಲೈಕ್ ನನಗೆ ಗೊತ್ತು ಈ ಟೈಮಿಗೆ ಹೋಗಬೇಕು, ನನಗೆ ಗೊತ್ತು ನನ್ನ ಬಾಸ್ ಸರಿ ಇಲ್ಲ ಅಂತ ಹೇಳಿ, ನನಗೆ ಗೊತ್ತು ನನ್ನ ಐಡಿಯಾನೆಲ್ಲ ಕದ್ಕೊಂಡು ಅವ್ರದ್ದೇ ಐಡಿಯಾ ಥರ ಯೂಸ್ ಮಾಡ್ಕೊಳ್ತಾರೆ ನನ್ನ ಕಂಪ್ನಿನಲ್ಲಿ ಅಂತ ಹೇಳಿ, ಅಥವಾ ನನಗೆ ಐ ಜಸ್ಟ್ ನೋ ಐ ಆಮ್ ಕಂಫರ್ಟಬಲ್, ನನಗೆ ಗೊತ್ತಿದೆ ಇಲ್ಲಿ ಇದೇ ಥರ ಇದೆ ಅಂತ ಹೇಳಿ, ಬಟ್ ನಾನು ಮುಂದೆ ಹೋಗುವಂಥ ಕೆಲಸದಲ್ಲಿ ಯಾವ ಥರ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಗೊತ್ತಿರೋ ಡೆವಿಲ್ ಬೆಟರ್ ದೆನ್ ದ ಸ್ಟ್ರೇಂಜ್ ನ್ಯೂ ಡೆವಿಲ್ ಅನ್ನೋ ಥರ ನಿಮ್ಮ ಒಂದು ಎನರ್ಜಿನಲ್ಲಿ. ಐ ಆಮ್ ಓಕೆ ಗೊತ್ತಿರೋ ಒಂದು ಡೆವಿಲ್ ಜೊತೆ ಇರೋದು ಅನ್ನೋ ಥರ. ರಿಲೇಷನ್ಶಿಪ್ಪಲ್ಲಿದ್ದರೆ ನಂಗೆ ಗೊತ್ತು ಅವ್ರಿಗೂ ನನಗೂ ಅಂಥ ಕನೆಕ್ಷನ್ ಇಲ್ಲ, ಇಟ್ ಈಸ್ ವೆರಿ ಬ್ಲೀಕ್ ಆ್ಯಂಡ್ ದೆರ್ ಇಸ್ ನೋ ಬಾಂಡ್, ದೆರ್ ಇಸ್ ನೋ ಕೆಮಿಸ್ಟ್ರಿ. ಬಟ್ ಅಟ್ಲೀಸ್ಟ್ ಐ ನೋ ಇಲ್ಲಿ ಕೆಮಿಸ್ಟ್ರಿ ಇಲ್ಲ ಅಂತ ಹೇಳಿ. ನಾನು ಇದನ್ನು ಬಿಟ್ಬಿಟ್ಟು ನೆಕ್ಸ್ಟು ರಿಲೇಷನ್ಶಿಪ್ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಬಂದ್ರೂ ಇನ್ನೇನು ಡಿಫ್ರೆಂಟ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಐ ಬೆಟರ್ ಬಿ ಇನ್ ಕಂಫರ್ಟ್ ಝೋನ್ ಅನ್ನೋ ಥರ. ಸೊ ಯು ಮೇ ಬಿ ಸಮ್ ಆಫ್ ಯು ಆರ್ ಸ್ಟಕ್ ಇನ್ ದ ಕಂಫರ್ಟ್ ಝೋನ್. ದೆರ್ ಇಸ್ ಅ ರೂಟೀನ್, ಇದೇ ರೂಟೀನ್ ನಡೀತಾ ಇದೆ, ಹಿಂಗೆ ನಡೀತಾ ಇದೆ, ಸುಮ್ಮನೆ ಯಾಕೆ ಅದನ್ನು ಡಿಸ್ಟರ್ಬ್ ಮಾಡೋದು, ಹಿಂಗೆ ನಡೀತಾ ಇರಲಿ ಅನ್ನೋ ಥರ. ಬಟ್ ನಿಮಗೂ ಗೊತ್ತಿದೆ ಇಟ್ ಹ್ಯಾಸ್ ಕಮ್ ಟು ಆ್ಯನ್ ಎಂಡ್. ಕೆಲವೊಬ್ಬರಿಗೆ ಸಿಚುವೇಶನ್ಗಳು ಅಥವಾ ಕೆಲಸ ವಾಟ್ ಎವರ್ ಇಟ್ ಈಸ್ ಆಲ್ರೆಡಿ ಕಮ್ ಟು ಆ್ಯನ್ ಎಂಡ್, ಬಟ್ ನೀವು ಅದನ್ನು ಇಗ್ನೋರ್ ಮಾಡ್ತಾ ಇರ್ಬೋದು. ಇನ್ನು ಕೆಲವ್ರಿಗೆ ನೀವು ಆಲ್ರೆಡಿ ಈ ಫೇಸನ್ನು ದಾಟಿ ಕೆಲವೊಂದನ್ನು ರಿಲೀಸ್ ಮಾಡಿ ಮುಂದೆ ಬಂದಿರ್ಬೋದು. ಆದರೆ ಇನ್ನೂ ಆ ಹಳೇ ಲೈಕ್ ಇದು ಹೀಗಿತ್ತು, ಇದಾಗಿತ್ತು, ಜೀವನ ಈ ರೀತಿ ಇತ್ತು ಅನ್ನೋ ಥರ ಪಾಸ್ಟಲ್ಲಿರ್ಬೋದು. ಇನ್ನು ಕೆಲವ್ರಿಗೆ ಯಾವುದೂ ಎಂಡ್ ಮಾಡೋ ಥರದ್ದಲ್ಲ, ಬಟ್ ಯು ಆರ್ ಸ್ಟಕ್ ಇನ್ ಅ ಕಂಫರ್ಟ್ ಝೋನ್. ಹಾಗಾಗಿ ಯಾವುದೂ ಆ್ಯಕ್ಷನ್ಸ್ನ ನೀವು ತಗೊಳ್ತಾ ಇಲ್ಲ, ಯಾವುದೇ ಒಂದು ಡೈರೆಕ್ಷನಲ್ಲಿ ಮುಂದೆ ಹೋಗುವಂಥ ನಿರ್ಧಾರಗಳು ಮಾಡ್ತಾ ಇಲ್ಲ, ಅಥವಾ ನಿಮಗೆ ಗೊತ್ತಿದ್ರೂ ಈ ಡೈರೆಕ್ಷನಲ್ಲಿ ಹೋದರೆ ಏನಾಗುತ್ತೆ ಅನ್ನೋವಂಥ ಭಯದಿಂದ ಏನೂ ಮಾಡದೇ ಇರ್ಬೋದು. ಬಟ್ ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋಂಥ ಮೆಸೇಜು ನಿಮ್ಮ ಹೃದಯಕ್ಕೆ ಆಲ್ರೆಡಿ ಅದು ಆ ಇನ್ಫಾರ್ಮೇಷನು ನಿಜ ಅನ್ನೋದು ನಿಮಗೆ ಗೊತ್ತಿದೆ. ಟ್ರಸ್ಟ್ ಯುವರ್ ಹಾರ್ಟ್. ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು, ನಿಮ್ಮ ಹಾರ್ಟ್ ಸ್ಪೇಸ್ ಮೇಲೆ ಕೈ ಇಟ್ಕೊಂಡು, ಕಣ್ಣು ಮುಚ್ಕೊಂಡು ನಿಮ್ಮನ್ನು ನೀವು ಕೇಳಿ, ಆಮ್ ಐ ರೆಡಿ
ಇದನ್ನು ಮಾಡೋದಕ್ಕೆ ಅಥವಾ ಈ ಡೈರೆಕ್ಷನಲ್ಲಿ ಹೋಗೋದಕ್ಕೆ ನನ್ನ ಬ್ರೈನು ನನ್ನ ಲಾಜಿಕಲಿ ಯೋಚನೆ ಮಾಡ್ತಾ ಇದ್ದೀನ ಅಥವಾ ನನ್ನ ಹೃದಯದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಕನೆಕ್ಟ್ ಅಂತ ಹೇಳ್ತಾ ಇರೋದು. ಅಬ್ಸಲ್ಯೂಟ್ಲಿ ಲುಕ್ ಅಟ್ ದಟ್ ವಿ ಹ್ಯಾವ್ ಲಿಸನಿಂಗ್. ಲೈಕ್ ಈ ಎಲಿಫೆಂಟ್ ಆನೆ ಕಿವಿ ದೊಡ್ಡದಾಗಿ ಹೈಲೈಟ್ ಆಗ್ತಾ ಇರೋದು. ನಿಮ್ಮ ಗ್ರೂಪಲ್ಲಿ ಫಸ್ಟ್ ಮೆಸೇಜೇ ಬಂದಿದ್ದು ಲೈಕ್ ಕಿವಿನ ಹೈಲೈಟ್ ಮಾಡಿದ್ದು ನಿಮ್ಮ ಗ್ರೂಪಲ್ಲಿ. ಲೈಕ್ ಲಿಸನಿಂಗ್, ಪೇ ಅಟೆನ್ಷನ್, ಲಿಸನ್ ಟು ಯುವರ್ ಸೋಲ್, ಲಿಸನ್ ಟು ಯುವರ್ ಇಂಟ್ಯೂಷನ್, ಲಿಸನ್ ಟು ಯುವರ್ ಹಾರ್ಟ್. ಯು ಆಲ್ರೆಡಿ ನೋ ಗ್ರೂಪ್ ನಂಬರ್ 2. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಕಾರ್ಡಲ್ಲಿ ಕ್ಲೀನಿಂಗ್ ಹೌಸ್, ಈ ಕಾರ್ಡಲ್ಲಿ ಬೋನ್ ಕಲೆಕ್ಟರ್ ಲೈಕ್ ಮನೆಯಲ್ಲಿ ಬೇಡದೇ ಇರೋದನ್ನೆಲ್ಲ ಹೋರ್ಡಿಂಗ್ ಮಾಡಿ ಇಟ್ಟಿರೋದು. ಅಂದರೆ ಎಲ್ಲ ಇದು ಮುಂದೆ ಒಂದು ದಿನ ಬೇಕಾಗ್ಬೋದು ಅಂತ ಹೇಳಿ ಬೇಡದಿರೋ ಐಟಮ್ಸ್ಗಳನ್ನೆಲ್ಲ ಮನೆಯಲ್ಲಿ ತುಂಬಿಟ್ಕೊಂಡಿರೋ ಅಂಥದ್ದು. ಯಾವುದನ್ನು ಬಿಡೋದಕ್ಕೆ ರೆಡಿ ಇಲ್ಲ, ಯಾವುದನ್ನು ರಿಲೀಸ್ ಮಾಡೋದಕ್ಕೆ ರೆಡಿ ಇಲ್ಲ, ಯಾವುದನ್ನು ಬಿಸಾಕೋದಕ್ಕೆ ರೆಡಿ ಇಲ್ಲ, ಯಾವುದನ್ನು ಬೇರೆಯವ್ರಿಗೆ ಕೊಡೋದಕ್ಕೆ ರೆಡಿ ಇಲ್ಲ. ನಾನು ಅದನ್ನು ಯೂಸ್ ಮಾಡಿದ್ದೆ, ನನ್ನ ಜೀವನದಲ್ಲಿ ಅದಿತ್ತು. ಇಟ್ ಈಸ್ ಟೈಮ್ ಫಾರ್ ಯು ಟು ಲೆಟ್ ಗೋ ಗ್ರೂಪ್ ನಂಬರ್ 2. ನಿಮ್ಮ ಕಂಫರ್ಟ್ ಝೋನ್ನ, ನಿಮ್ಮ ಬೇಡದೇ ಇರೋವಂಥ ವಿಚಾರಗಳನ್ನ, ಬೇಡದೇ ಇರೋವಂಥ ಜನರನ್ನ, ಬೇಡದೇ ಇರೋವಂಥ ಮನೆಯಲ್ಲಿರೋ ಐಟಮ್ಸ್ನ ಮುಂದೊಂದಿನ ಉಪಯೋಗ ಆಗ್ಬೋದು ಅಂತ ಹೇಳಿ 5 ವರ್ಷದಿಂದ ಅದನ್ನು ಉಪಯೋಗಿಸೇ ಇಲ್ಲ ನಾವು. ಆ ಥರ ಏನಿದೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ, ಜಸ್ಟ್ ರಿಲೀಸ್ ಆಲ್ ಆಫ್ ದ್ಯಾಟ್. ಡಿಜಿಟಲ್ಲೂ ಕೂಡ ಹಳೆ ಫೋಟೋಸ್ಗಳಿರ್ಬೋದು, ಯಾರನ್ನೋ ನೆನೆಸ್ಕೊಳ್ಳೋದಕ್ಕೆ ಒಂದು 20 ಫೋಟೋ ಇಟ್ಕೊಂಡಿರ್ಬೋದು, ಯಾವುದೋ ಹಳೆ ಲೆಟರ್ ಇಟ್ಕೊಂಡಿರ್ಬೋದು, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅದು ಯಾವುದು ಉಪಯೋಗಕ್ಕಿಲ್ಲ. ನಿಮ್ಮನ್ನು ಬರೀ ಹಳೆ ನೆನಪಿಗೆ ಅಥವಾ ಹಳೆ ಎನರ್ಜಿಗೆ ನಿಮ್ಮನ್ನ ಅಲ್ಲಿ ಬಾಂಡ್ ಮಾಡಿ ಅಥವಾ ಅದನ್ನು ಹಿಡಿದಿಟ್ಟಿರೋದು ಬಿಟ್ಟು ಬೇರೆ ಇನ್ಯಾವುದೇ ಉಪಯೋಗ ಇಲ್ಲ ಐಟಮಿಂದ. ಇಟ್ ಈಸ್ ಟೈಮ್ ಗ್ರೂಪ್ ನಂಬರ್ 2, ಇಟ್ ಈಸ್ ಟೈಮ್ ನೀವು ಇದರಿಂದ ಆಚೆ ಬರೋದಕ್ಕೆ. ಆ್ಯಂಡ್ ಆಲ್ಸೋ ನಿಮಗೆ ಇದು 2ನೇ ಎಲಿಫೆಂಟ್ ಕಾರ್ಡ್ ಬರ್ತಾ ಇರೋದು. ಎಲ್ಲ ಕಾರ್ಡಲ್ಲೂ ಎಲಿಫೆಂಟ್ ಇಲ್ಲ. ಐ ಆಮ್ ವೆರಿ ಶ್ಯೂರ್ ಈ ಡೆಕ್ಕಲ್ಲಿ ಮೇ ಬಿ 2 ಇರೋದು ಅನಿಸುತ್ತೆ. ಆ 2 ಎಲಿಫೆಂಟ್ ಎನರ್ಜಿನೂ ನಿಮಗೆ ಬರ್ತಾ ಇರೋದು. ಈ ಕಾರ್ಡಲ್ಲಿ ವಿ ಆರ್ ಸ್ಟಕ್ ಇನ್ ದ ಮಡ್. ನಾವಿಲ್ಲಿ ಸ್ಟಕ್ ಆಗಿರೋದು ಈ ಮಡ್ಡಲ್ಲಿ. ಬಟ್ ಮುಂದೆ ಹೋಗೋ ಪ್ರಯತ್ನ ಪಡ್ತಿದೆ ಈ ಆನೆ. ಬಟ್ ಮುಂದೆ ಹೋಗೋದಕ್ಕೆ ಇಲ್ಲಿ ಗೈಡೆನ್ಸು ಕೂಡ ಬರ್ತಾ ಇರೋದು. ಲೈಕ್ ಇಟ್ ಸಾಫ್ಟ್ ವಾಯ್ಸಸ್, ಕೀಪ್ ಗೋಯಿಂಗ್, ಗೆಟ್ ಔಟ್ ಆಫ್ ದ್ಯಾಟ್. ಇಟ್ ಈಸ್ ನಾಟ್ ಫಾರ್ ಯು. ಅದು ನಮಗಲ್ಲ, ಅದು ನಮಗಲ್ಲ. ನಾವು ಮುಂದೆ ಹೋಗಬೇಕು. ಈ ರಿಲೇಷನ್ಶಿಪ್ ನಮಗಲ್ಲ, ಅಥವಾ ಈ ಕೆಲಸ ನಮಗಲ್ಲ, ಅಥವಾ ಈ ಕಂಫರ್ಟ್ ಝೋನ್ ನಮಗಲ್ಲ, ಅಥವಾ ಪಾಸ್ಟನ್ನ ನಾನು ರಿಲೀಸ್ ಮಾಡಿದ್ದೀನಿ, ಇವಾಗ ನಾನು ಮುಂದೆ ಹೋಗುವಂಥ ಸಮಯ. ಹಳೇದೆಲ್ಲ ಮುಗ್ದಿದೆ, ನಾನೀಗ ಮುಂದೆ ಹೋಗುವಂಥ ಸಮಯ. ಈ ಸ್ಟಕ್ ಆಗಿರೋ ಮಡ್ಡಿಂದ ಈ ಆನೆ ಬಂದು ತನ್ನನ್ನು ತಾನು ಒಂದೊಂದೇ ಹೆಜ್ಜೆ ಎತ್ತಿ ಮುಂದೆ ಇಡ್ತಾ ಇದೆ. ಜಸ್ಟ್ ಬಿಕಾಸ್ ಇಲ್ಲಿ ಸ್ಟಕ್ ಅಂತೇಳಿ ಆನೆ ಇದೇ ಸ್ಟಕ್ನೆಸ್ಸಲ್ಲೇ ಅದ್ರ ಜೀವನ ಇಡೀ ನಿಂತ್ಕೊಳ್ಬೋದು ಅಥವಾ ಮುಂದೆ ಹೋಗೋ ಪ್ರಯತ್ನ ಪಡ್ಬೋದು. ಒಂದಲ್ಲ ಒಂದು ಸಮಯದಲ್ಲಿ ಈ ಎಲ್ಲಿ ಸ್ಟಕ್ ಆಗಿದೆ ಅಲ್ಲಿಂದ ತನ್ನನ್ನು ತಾನು ಬಿಡುಗಡೆ ಮಾಡ್ಕೊಂಡು ಮುಂದೆ ಹೋಗೋ ಅಂಥ ಒಂದು ಕಂಪ್ಲೀಟ್ ಕೆಪಾಸಿಟಿ ಆನೆಗಿದೆ. ಆನೆಗಿರೋವಂಥ ವೇಟು, ಆನೆಗಿರೋವಂಥ ಪೇಷನ್ಸು, ಆನೆಗಿರೋವಂಥ ಆ ಗ್ರೇಸ್ಫುಲ್ನೆಸ್ಸು, ದಟ್ ಈಸ್ ಯು ಗ್ರೂಪ್ ನಂಬರ್ 2. ಯು ಆರ್ ಸೋ ಸ್ಟ್ರಾಂಗ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ. ನಿಮ್ಮನ್ನು ನೀವು, ನಿಮ್ಮ ಭಯ ನಿಮ್ಮನ್ನು ಪ್ಯಾರಲೈಸ್ ಮಾಡೋದಕ್ಕೆ ಬಿಡಬೇಡಿ. ಗ್ರೂಪ್ ನಂಬರ್ 1ಗೂ ಈ ಮೆಸೇಜ್ ಬಂತು. ಬಟ್ ನಿಮಗೆ ದಿಸ್ ಈಸ್ ಇನ್ ಅ ಡಿಫ್ರೆಂಟ್ ವೇ, ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರುವಂಥ ಮೆಸೇಜು. Like listen to your heart. You just have to listen to your heart. You are ready ಈ ಸ್ಟೆಪ್ಪಲ್ಲಿ, ಅಥವಾ ನೀವು ಇಲ್ಲಿಂದ ಆಚೆ ಬರೋದಕ್ಕೆ, ಕಂಫರ್ಟ್ ಝೋನಿಂದ ಮುಂದೆ ಹೋಗೋದಕ್ಕೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಪ್ರಾಕ್ಟಿಕಲ್ ಆ್ಯಕ್ಷನ್ಸ್ ತೊಗೊಳೋದಕ್ಕೆ. ಲೈಕ್ ಹಳೆಯದನ್ನೆಲ್ಲ ಬಿಡೋ ಅಂಥದ್ದು ಇರ್ಬೋದು, ರಿಲೀಸ್ ಮಾಡೋದಂತ ಇರ್ಬೋದು, ಅಥವಾ ಲೆಟ್ ಗೋ ಪ್ರಾಸೆಸ್ ಮಾಡೋದಿರ್ಬೋದು, ಲೆಟ್ ಗೋ ಮೆಡಿಟೇಷನ್ ಮಾಡೋದಿರ್ಬೋದು. ಲೈಕ್ ಲಾಟ್ ಆಫ್ ಕ್ಲೀನಿಂಗ್ ಆ್ಯಂಡ್ ಕ್ಲೆನ್ಸಿಂಗ್ ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ನಿಮ್ಮ ಹಾರ್ಟ್ ಸ್ಪೇಸಿಂದ ಹೇಳ್ತಾ ಇರೋದು, ಏನು ನಿಮ್ಮನ್ನು ತಡೀತಾ ಇದೆ, ಯಾಕೆ ನೀವು ಮುಂದೆ ಹೋಗ್ತಾ ಇಲ್ಲ. ನೀವು ಮಾಡಬೇಕಾಗಿರೋದು ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಬೇಕಾಗಿರೋದು ಅಷ್ಟೇ. ನಿಮ್ಮನ್ನು ನೀವು ಪ್ರಶ್ನಿಸ್ಕೊಂಡಾಗ ಆ್ಯಕ್ಚುಲಿ ಅಲ್ಲಿ ಯಾವುದು ಉತ್ತರ ಇರೋದಿಲ್ಲ. ಯಾಕಂದರೆ ಏನೂ ನಿಮ್ಮನ್ನು ತಡೀತಾ ಇಲ್ಲ, ಯಾವ ವ್ಯಕ್ತಿನೂ ನಿಮ್ಮನ್ನ ತಡೀತಾ ಇಲ್ಲ, ಪಾಸ್ಟಿಂದ ಯಾರೂ ಬಂದು ನಿಮ್ಮನ್ನ ತಡೀತಾ ಇಲ್ಲ. ಅಥವಾ ನೀವು ಆ್ಯಕ್ಚುಲಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ್ರೆ ನೀವು ಬೇರೆಯವ್ರು ಏನು ಹೇಳ್ತಾರೆ ಅಂತ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಂಥವ್ರೂ ಅಲ್ಲ ನೀವು. ಬಟ್ ಏನು ತಡೀತಾ ಇದೆ, ನಿಮ್ಮನ್ನು ತಡೀತಾ ಇರೋದು ನೀವೇ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಾಗ, ಈ ಪ್ರಶ್ನೆಗಳು ಕೇಳಿದಾಗ ಯು ವಿಲ್ ಗೋ ಫಾರ್ವರ್ಡ್. ಈ ಕಾರ್ಡಲ್ಲಿ ಹರ್ಮೆಟ್, ಆಬ್ಸಲ್ಯೂಟ್ಲಿ. ಲೈಕ್ ಕೆಲವೊಂದು ಟೈಮು ನಾವು ಹೀಲಿಂಗಿಗೋಸ್ಕರ ನಾವು ಪಾಸ್ ಮಾಡಬೇಕಾಗತ್ತೆ, ಕ್ಲಾರಿಟಿಗೋಸ್ಕರ ಪಾಸ್ ಮಾಡಬೇಕಾಗತ್ತೆ, ಟೈಮ್ ಸರಿ ಇಲ್ಲ ಅಂದಾಗ ಪಾಸ್ ಮಾಡಬೇಕಾಗತ್ತೆ. ಹರ್ಮೆಟ್, ನಮ್ಮನ್ನು ನಾವು ಕಂಡುಕೊಳ್ಳೋದಕ್ಕೋಸ್ಕರ ಪಾಸ್ ಮಾಡಬೇಕಾಗತ್ತೆ, ನಮ್ಮ ಜೀವನನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪಾಸ್ ಮಾಡಬೇಕಾಗತ್ತೆ. ಡೀಪಾಗಿ ನಮ್ಮ ಒಳಗಡೆ ನಾವು ಹೋಗಿ ನಾವು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪಾಸ್ ಮಾಡಬೇಕಾಗತ್ತೆ. ಬಟ್ ಅಟ್ ಸಮ್ ಪಾಯಿಂಟ್ ಆ ಪಾಸ್ ಬಟನ್ನಿಂದ ಪ್ಲೇ ಬಟನಿಗೆ ನಾವು ಕ್ಲಿಕ್ ಮಾಡಲೇಬೇಕು. ಯಾವಾಗಲೂ ಪಾಸಲ್ಲಿ ಇರೋಕ್ಕಾಗೋದಿಲ್ಲ.
ಲೈಕ್ ಆ ಆನೆ ಯಾವಾಗಲೂ ಸ್ಟಕ್ ಆಗಿ ಅದೇ ಮಣ್ಣಲ್ಲೇ ಕೂತಿರೋದಕ್ಕಾಗೋದಿಲ್ಲ, ಅದರ ಎಫರ್ಟ್ ಹಾಕಬೇಕಾಗತ್ತೆ, ಅದರಿಂದ ಆಚೆ ಹೋಗಬೇಕಾಗತ್ತೆ. ಯಾ ವಿ ಹ್ಯಾವ್ 3 ಆಫ್ ಸ್ವಾರ್ಡ್ಸ್ ಅಂಡರ್ ನೀತ್ ಡೆಕ್ ಲಾಸ್ಟ್ ಕಾರ್ಡು. ಯಾ ದೇರ್ ಇಸ್ ಸಮಥಿಂಗ್ ಪಾಸ್ಟಲ್ಲಿ ನಿಮಗೆ ಆಗಿರೋದು, ನಿಮ್ಮಲ್ಲಿ ಭಯನ ಕ್ರಿಯೇಟ್ ಮಾಡಿರೋದು. ಮುಂದೆ ಇದು ಬದಲಾಗತ್ತೆ ಅಂತ ಏನು ಗ್ಯಾರಂಟಿ, ಮುಂದೆ ಇದು ಬೇರೆ ಥರ ಆಗುತ್ತೆ ಅಂತ ಏನು ಗ್ಯಾರಂಟಿ. ಸೊ ಲೈಕ್ ಐ ಆಮ್ ಓಕೆ, ಸೊ ಇಲ್ಲಿ ಅಂಥ ಒಂದು ರಿಸ್ಕ್ ಇಲ್ಲ, ಸೊ ಇಲ್ಲೇ ಇರ್ತೀನಿ. ಬಟ್ ನೋ ಗ್ರೂಪ್ ನಂಬರ್ 2, ನಿಮ್ಮ ಸ್ಟೋರಿ ಇಲ್ಲಿಗೆ ಮುಗಿಯೋದಿಲ್ಲ, ನಿಮ್ಮ ಸ್ಟೋರಿ ಇನ್ನೂ ತುಂಬ ಮುಂದೆ ಹೋಗೋದಿದೆ. ವಿ ಹ್ಯಾವ್ ಹರ್ಮಿಟ್ ಕಾರ್ಡ್ ಬಂದು ಸ್ಟಿಲ್ನೆಸ್, ಸ್ಟ್ಯಾಗ್ನೆಂಟ್ ಅಂದರೆ ಇದು ವೇಸ್ಟ್ ಸ್ಟ್ಯಾಗ್ನೆನ್ಸಿ ಅಲ್ಲ. ಈ ಸ್ಟ್ಯಾಗ್ನೆನ್ಸಿ ಬಂದು ನಾವು ಡೀಪಾಗಿ ನಮ್ಮನ್ನು ನಾವು ಗುರ್ತಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮನ್ನು ನಾವು ಕಂಡುಕೊಳ್ಳೋದಕ್ಕೋಸ್ಕರ, ನಮ್ಮ ಹೀಲಿಂಗ್ಗೋಸ್ಕರ ಒಂದು ಪಾಸ್ ತೊಗೊಂಡಿರುವಂಥ ಒಂದು ಫೇಸು. ವೀಲ್ ಆಫ್ ಫಾರ್ಚೂನ್ ಬಂದು ಆ ಪಾಸ್ ಮುಗೀತು ಅಂತ ಹೇಳ್ತಾ ಇರುವಂಥದ್ದು. ಲೈಕ್ ಇಟ್ ಇಸ್ ಟೈಮ್, ಸ್ಟಾಪ್ ಆಗಿದ್ದ ವೀಲು, ನೌ ಇಟ್ ಇಸ್ ಟೈಮ್ ಟು ಟರ್ನ್. ಈ ಫೇಸ್ ಮುಗೀತು, ಈ ಚಾಪ್ಟರ್ ಮುಗೀತು, ನಮ್ಮ ಹೀಲಿಂಗೂ ಆಲ್ಮೋಸ್ಟ್ ಮುಗ್ದಿದೆ. ಬಟ್ ಇಲ್ಲೇ ಕೂತಿರೋದಕ್ಕಾಗೋದಿಲ್ಲ, ನಾವು ಇಲ್ಲೇ ಪಾಸ್ಟಲ್ಲೇ ಇರೋದಕ್ಕಾಗೋದಿಲ್ಲ, ಇಲ್ಲೇ ಸ್ಟಕ್ ಆಗಿ ಇರೋದಕ್ಕಾಗೋದಿಲ್ಲ. ಇಟ್ ಈಸ್ ಟೈಮ್ ನಾವು ನೆಕ್ಸ್ಟ್ ಚಾಪ್ಟರ್ನ, ನೆಕ್ಸ್ಟ್ ಪೇಜನ್ನ ಟರ್ನ್ ಮಾಡೋದಕ್ಕೆ, ನೆಕ್ಸ್ಟ್ ಚಾಪ್ಟರ್ನ ಬರೆಯೋದಕ್ಕೆ. ಕೆಲವೊಬ್ಬರು ನೆಕ್ಸ್ಟ್ ಬುಕ್ನೇ ಬರಿತಾ ಇರೋದು, ಲೈಕ್ ಬರೀ ಚಾಪ್ಟರ್ ಅಷ್ಟೇ ಅಲ್ಲ, ಒಂದು ಚಾಪ್ಟರ್ ಅಲ್ಲ, ನೀವು ನಿಮ್ಮ ಒಂದು ಎಂಟೈರ್ ಸೀಕ್ವೆಲ್ನ ಬರೆಯೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಯು ಆರ್ ರೆಡಿ ಫಾರ್ ದಿಸ್ ನ್ಯೂ ಚಾಪ್ಟರ್. ಈ ಪೇಜ್ನ ಟರ್ನ್ ಮಾಡೋದಕ್ಕೆ ಯು ಆರ್ ಟೋಟಲಿ ರೆಡಿ. ಹೊಸ ಪೇಜಲ್ಲಿ ಮೇಲ್ಗಡೆ ಓಮ್ ಅಂತ ಬರೆದು ನನ್ನ ಜೀವನದ ಹೊಸ ಕತೆ ಅಂತ ಹೇಳಿ ನೀವು ಶುರು ಮಾಡೋದಕ್ಕೆ ಯು ಆರ್ ಟೋಟಲಿ ರೆಡಿ. ಗ್ರೂಪ್ ನಂಬರ್ 2. ಸೊ ಡೋಂಟ್ ವರಿ, ಲೈಕ್ look at that, like ace of cups, look at the beautiful card. ಕೆಲವ್ರಿಗೆ ಹೊಸ ರಿಲೇಷನ್ಶಿಪ್ಪಿಗೆ ಎಂಟರ್ ಆಗೋದಕ್ಕೆ ಭಯ ಇರ್ಬೋದು, ಐ ಡೋಂಟ್ ನೋ, ಬಟ್ ವಾಟ್ ಎವರ್ ಇಟ್ ಈಸ್, ದ ಹೀಲಿಂಗ್ ಅದ್ರ ಪಾಡಿಗೆ ಅದು ಜೊತೆಗೆ ಆಗ್ತಾ ಹೋಗುತ್ತೆ. like follow your heart. ಈ ಕಾರ್ಡ್ ಈಸ್ ದ ಮೇನ್ ಕಾರ್ಡ್ ಆಫ್ ಫಾಲೋಯಿಂಗ್ ಯೋರ್ ಹಾರ್ಟ್. ನಿಮ್ಮ ಹಾರ್ಟಿಗೆ ಗೊತ್ತು ಯಾವ ಡೈರೆಕ್ಷನಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ. ಏಟ್ ಆಫ್ ವಾಂಡ್ಸ್, ಅಗೇನ್ ವೆರಿ ಫಾಸ್ಟ್ ಮೂವಿಂಗ್ ಎನರ್ಜಿ ಇದು. ಲೈಕ್ ಈ ಕಾರ್ಡ್ ಬಂದು ದೇರ್ ಇಸ್ ನಥಿಂಗ್, ಇಲ್ಲಿ ಯಾವುದೇ ರೀತಿಯಾದ ಮೂವ್ಮೆಂಟ್ ಇಲ್ಲ. 2 ಮೇಜರ್ ಆರ್ಕಾನ, 1 ಏಸ್ ಅಂದರೆ ನ್ಯೂ ಬಿಗಿನಿಂಗ್ಸ್. ಯು ಆರ್ ರೆಡಿ ಗ್ರೂಪ್ ನಂಬರ್ 2 ನ್ಯೂ ಬಿಗಿನಿಂಗ್ಸ್ಗೆ. ದಿಸ್ ಪಾಸ್ ಇಸ್ ಓವರ್, ದಿಸ್ ಸ್ಟಿಲ್ನೆಸ್ ಇಸ್ ಓವರ್, ದಿಸ್ ಸ್ಟ್ಯಾಗ್ನೆನ್ಸಿ ಇಸ್ ಓವರ್. ಇಟ್ ಇಸ್ ಟೈಮ್ ಫಾರ್ ಆ್ಯಕ್ಷನ್. ಇಟ್ ಇಸ್ ಟೈಮ್ ಫಾರ್ ಗ್ರೂಪ್ ನಂಬರ್ 2 ಮುಂದೆ ಹೋಗೋದಕ್ಕೆ. ಇಟ್ ಇಸ್ ಟೈಮ್ ನೀವು ಬೋಲ್ಡ್ ಬ್ಯೂಟಿಫುಲ್ ಬಿಗ್ ಸ್ಟೆಪ್ಸ್ ತಗೊಳ್ಳೋದಕ್ಕೆ, ದೊಡ್ಡ ಡಿಸಿಷನ್ಸ್ ಮಾಡೋದಕ್ಕೆ. ಇಟ್ ಈಸ್ ಟೈಮ್ ನೀವು ಈ ವೇವ್ನ ಸರ್ಫ್ ಮಾಡೋದಕ್ಕೆ. ಇಟ್ ಈಸ್ ಟೈಮ್ ಅಲೆಗಳು ಯಾವ ರೀತಿ ಬರುತ್ತೆ ಅಂತ ಹೇಳಿ ನೀವು ಆಲ್ರೆಡಿ ಪ್ರೆಡಿಕ್ಟ್ ಮಾಡಿ ಆ ಅಲೆಗೂ ಆ ಪ್ರಾಬ್ಲಮ್ಗೂ ಮೇಲೆ ನಿಂತು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಯಾಕೆಂದರೆ ಇಷ್ಟು ಲೈಫಲ್ಲಿ ನೀವು ಇಷ್ಟು ದೂರ ಬಂದು ಎಷ್ಟೆಲ್ಲ ನೋವೆಲ್ಲ ಅನುಭವಿಸಿ, ಜನರು ಯಾವ ಥರ ಜೀವನ ಯಾವ ಥರ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋ ಥರ ಇದ್ದೀರಾ ನೀವು. ತುಂಬ ವೈಸ್ ಸೋಲ್. ಲೈಕ್ ಈ ಕಾರ್ಡಲ್ಲಿ ಹರ್ಮಿಟ್ ಕಾರ್ಡ್, ಯು ಆರ್ ಅ ವೈಸ್ ಸೋಲ್. ಲೈಕ್ ವೆರಿ ನಾಲೆಜಬಲ್, ಡೀಪ್ ಪರ್ಸ್ನಾಲಿಟಿ ನಿಮ್ಮದು, ಎಮೋಷ್ನಲಿ ಡೀಪ್ ಪರ್ಸ್ನಾಲಿಟಿ, ತುಂಬ ಮೆಚ್ಯೂರ್ಡ್ ಪರ್ಸ್ನಾಲಿಟಿ. ರೆಸ್ಟ್ ಆ್ಯಂಡ್ ರೆಜುವಿನೇಷನ್, ಈ ಕಡೆ ರೆಸ್ಟ್ ಆ್ಯಂಡ್ ರೆಜುವಿನೇಷನ್ ಇದೆ. ಲೈಕ್ ಯು ಆರ್ ಟೋಟಲಿ ಯು ಆರ್ ಟೇಕಿಂಗ್ ಕೇರ್. ನಿಮ್ಮನ್ನು ನೀವು ಹೀಲಿಂಗ್ ಮಾಡ್ಕೊಳ್ತಾ ಇದ್ರಿ, ನಿಮಗೆ ನೀವು ಟೈಮ್ ಕೊಟ್ಟಿದ್ರಿ ಇಲ್ಲಿ ಹೀಲ್ ಆಗೋದಕ್ಕೆ. ಲುಕ್ ಎಟ್ ದ್ಯಾಟ್. ನಾನು ಆಗಲೇ ಹೇಳ್ದಂಗೆ ನಿಮ್ಮ ಜರ್ನಿ ಇಲ್ಲಿಗೆ ಸ್ಟಾಪ್ ಆಗಲ್ಲ. ಗ್ರೂಪ್ ನಂಬರ್ 2 ಆ್ಯಂಡ್ ವಿ ಹ್ಯಾವ್ ನಂಬರ್ 2 ಆ್ಯಂಡ್ ಯುವರ್ ಬ್ಯಾಗ್ಸ್ ಆರ್ ಪ್ಯಾಕ್ಡ್. ಇಲ್ಲಿ ಬ್ಯಾಗ್ಸ್ ಎಲ್ಲ ರೆಡಿ ಆಗಿದೆ, ಪ್ಯಾಕ್ ಮಾಡ್ಕೊಂಡಿದ್ದೀವಿ. ನಾವು ಕೈಯಲ್ಲಿ ಒಂದು ಲ್ಯಾಂಟನ್ ಇಟ್ಕೊಂಡಿದ್ದೀವಿ. ಮುಂದ್ಗಡೆ ಯಾವ ದಾರಿ ಎಲ್ಲೂ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಎಕ್ಸೈಟೆಡ್, ಐ ಆಮ್ ಸೂಪರ್ ಥ್ರಿಲ್ಡ್. ಈ ಡೈರೆಕ್ಷನ್ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಮೇ ಬಿ ನದಿ ಸಿಗ್ಬೋದು, ಸಮುದ್ರ ಸಿಗ್ಬೋದು, ಅಥವಾ ಫೌಂಟನ್ ಸಿಗ್ಬೋದು, ಅಥವಾ ಪಾರ್ಕ್ ಸಿಗ್ಬೋದು, ಅಥವಾ ನನ್ನ ಸೋಲ್ಮೇಟ್ ಸಿಗ್ಬೋದು. ಐ ಡೋಂಟ್ ನೋ, ಬಟ್ ಮೈ ಬ್ಯಾಗ್ಸ್ ಆರ್ ರೆಡಿ, ಮೈ ಬ್ಯಾಕ್ ಪ್ಯಾಕ್ ಇಸ್ ರೆಡಿ. ಐ ಆಮ್ ರೆಡಿ ಫಾರ್ this journey. I'm super thrilled for this journey. Universe, take me to the next destination ಅನ್ನೋ ಥರ ಇದೆ ನಿಮ್ಮ ಎನರ್ಜಿ. ಗೆಟ್ ರೆಡಿ ಗ್ರೂಪ್ ನಂಬರ್ 2. ಪ್ಯಾಕ್ ಯುವರ್ ಬ್ಯಾಗ್ಸ್ ಆ್ಯಂಡ್ ಗೆಟ್ ರೆಡಿ. ಕೆಲವ್ರಿಗೆ ಮೂವ್ಮೆಂಟ್ ಇರ್ಬೋದು, ಹೊಸ ಕೆಲಸ, ಲೈಕ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ. ಈಗ ಹಳೆ ಕೆಲಸ ಅಂತಂದರೆ ಅಲ್ಲಿ ಏನೇನು ನಿಮ್ಮ ಡೆಸ್ಕ್ ಮೇಲೆ ಐಟಮ್ಸ್ ಎಲ್ಲ ಇಟ್ಟಿದ್ರಿ ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ನೀವು ಹೊಸ ಜಾಗಕ್ಕೆ ಹೋಗ್ತಾ ಇರೋದು, ಹಳೆ ಮನೆಯಿಂದ ಹೊಸ ಮನೆಗೆ ಹೋಗ್ತಾ ಇರೋದು. ಹಳೆ ರಿಲೇಷನ್ಶಿಪ್ಸ್ ಎಲ್ಲ ಮುಗಿಸಿದ ಮೇಲೇ ನಾವು ಪ್ಯಾಕ್ ಮಾಡೋಕ್ಕಾಗೋದು, ನಾವು ಅವ್ರ ಜೊತೆ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಮುಗಿಸಿ ನಿಮ್ಮದು ಹಳೆದನ್ನೆಲ್ಲ ರಿಲೀಸ್ ಮಾಡಿ ಹೊಸ ಐಟಮ್ಸ್ನೆಲ್ಲ ನಿಮ್ಮ ಬ್ಯಾಕ್ ಪ್ಯಾಕಲ್ಲಿ ಇಟ್ಕೊಂಡು ಐ ಆಮ್ ರೆಡಿ ನೆಕ್ಸ್ಟ್ ಏನು ಅಂತ ಹೇಳಿ. ಸೊ ಗೆಟ್ ಇನ್ ಟು ದ್ಯಾಟ್ ರೆಡಿನೆಸ್ ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮ್ಮ ಹಾರ್ಟ್ ಸ್ಪೇಸಿಂದ ಬರ್ತಾ ಇರೋ ಮೆಸೇಜು, ಪ್ಯಾಕ್,
ಲೈಕ್ ಪ್ಯಾಕ್ ಯುವರ್ ಬ್ಯಾಗ್ಸ್, ಯು ಆರ್ ರೆಡಿ ನಿಮ್ಮ ಜರ್ನಿಗೆ. ನಿಮ್ಮ ಜರ್ನಿ ಇಲ್ಲೇ ನಿಂತಿಲ್ಲ, ನಿಮ್ಮ ಜೀವನ ಇಲ್ಲೇ ಮುಗ್ದಿಲ್ಲ, ಇನ್ನೂ ಲಾಂಗ್ ವೇ ಟು ಗೋ. ನಿಮ್ಮ ಜರ್ನಿ ಇನ್ನೂ ತುಂಬ ಮುಂದೆ ಇದೆ, ತುಂಬ ದೂರ ಹೋಗೋದಿದೆ. ಲೆಟ್ಸ್ ಗೆಟ್ ರೆಡಿ ನಮ್ಮ ಈ ನೆಕ್ಸ್ಟ್ ಜರ್ನಿಗೆ ನಾವು ಎಂಟರ್ ಆಗೋದಕ್ಕೆ. ಬಿಕಾಸ್ ಓ ಮೈ ಗಾಡ್, ಗ್ರೂಪ್ ನಂಬರ್ 2, ಅ ಥ್ರಿಲ್ಲಿಂಗ್, ಎಕ್ಸೈಟಿಂಗ್ ಆ್ಯಂಡ್ ಅ ಬ್ಯೂಟಿಫುಲ್ ಜರ್ನಿ ನಿಮ್ಮ ಲೈಫಲ್ಲಿ ಇನ್ನೂ ವೇಟ್ ಮಾಡ್ತಾ ಇರೋದು. ಸೊ ದಿಸ್ ಇಸ್ ಲೈಕ್ ಯುವರ್ ಡೈರೆಕ್ಟಾಗಿ ನಿಮ್ಮ ಹಾರ್ಟ್ ಸ್ಪೇಸೇ ಆಚೆ ಬಂದು ಹೇಳ್ತಾ ಇರೋ ಥರ ಇದೆ. ಡೋಂಟ್ ವರಿ, ವಿ ಆರ್ ರೆಡಿ. ಗ್ರೂಪ್ ನಂಬರ್ 2, ಗ್ರೂಪ್ ನಂಬರ್ 1ಗೂ ವಿ ಆರ್ ರೆಡಿ ಅಂತ ಹೇಳಿ 1000 ಸಲ ಹೇಳಿದ್ರು. ಸೊ ಯು ಆರ್ ಆಲ್ಸೋ ರೆಡಿ. ಬಟ್ ನಿಮ್ಮ ಮೆಸೇಜು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನೀವೇನೂ ಮಾಡಬೇಕಾಗಿಲ್ಲ, ಯಾಕೆಂದರೆ ಗ್ರೂಪ್ ನಂಬರ್ 1ಗೆ ಆ್ಯಕ್ಷನ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ರು. ನಿಮ್ಮ ಲೈಫಲ್ಲಿ ನಿಮಗೆ ಹೇಳ್ತಾ ಇರೋದು ಗ್ರೂಪ್ ನಂಬರ್ 2 ನಿಮ್ಮ ಹಾರ್ಟ್ ಸ್ಪೇಸಿಂದ ಮತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಬರೀ ನೀವು ಆ ಪಾಸ್ ಬಟನ್ ಒಂದನೇ ನೀವು ತೆಗಿಬೇಕಾಗಿರೋದು. ಇಮ್ಮಿಡಿಯೇಟಾಗಿ ನಿಮ್ಮ ಲೈಫು ಪ್ಲೇ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಹಾರ್ಟಿಗೆ ಆಲ್ರೆಡಿ ಗೊತ್ತಿದೆ ನೀವು ಏನು ಮಾಡಬೇಕಂತ ಹೇಳಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಡೂ ಇಟ್. ಓಕೆ, ಸೊ ಹೆದರ್ಕೊಳ್ಬೇಡಿ, ಯೋಚನೆ ಮಾಡಬೇಡಿ. ಮುಂದೆ ಏನಾಗುತ್ತೆ ನೋಡ್ಕೊಳ್ಳೋಣ ಮುಂದೆ ಹೋಗ್ತಾ. ಬಿಕಾಸ್ ಯು ಆರ್ ರೆಡಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಯೂನಿವರ್ಸಿಗೆ ಪರ್ಮಿಷನ್ ಕೊಡಬೇಕಾಗಿರೋದು, ನಿಮಗೆ ನೀವು ಪರ್ಮಿಷನ್ ಕೊಡಬೇಕಾಗಿರೋದು, ಯೂನಿವರ್ಸ್ಗೂ ಅಲ್ಲ. ಲೈಕ್ ಐ ಗಿವ್ ಮೈ ಸೆಲ್ಫ್ ಪರ್ಮಿಷನ್ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋದಕ್ಕೆ, ಈ ನ್ಯೂ ಬಿಗಿನಿಂಗಿಗೆ. ಐ ಗಿವ್ ಮೈ ಸೆಲ್ಫ್ ಪರ್ಮಿಷನ್ ನನ್ನ ಹಾರ್ಟ್ನ ನಾನು ಫಾಲೋ ಮಾಡೋದಕ್ಕೆ, ನನ್ನ ಖುಷಿನ ನಾನು ಫಾಲೋ ಮಾಡೋದಕ್ಕೆ, ನನ್ನ ಫ್ರೀಡಮ್ನ ನಾನು ಫಾಲೋ ಮಾಡೋದಕ್ಕೆ. ಐ ಗಿವ್ ಮೈ ಸೆಲ್ಫ್ ಪರ್ಮಿಷನ್. That is your affirmation, group number 2. I give myself permission for happiness, whatever it is. So ಕೆಳಗಡೆ ಕಮೆಂಟ್ ಮಾಡಿ, I give myself permission for my happiness or for love. And that is beautiful. ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಇದು ನಮ್ಮ ಲಾಸ್ಟ್ 2024ನ ಲಾಸ್ಟ್ ರೀಡಿಂಗ್ನ ಮೆಸೇಜಸ್ಸು. ನಿಮ್ಮನ್ನ ಮುಂದಿನ ವರ್ಷ ಭೇಟಿ ಮಾಡ್ತೀನಿ ಹೊಸ ಫ್ರೆಶ್ ರೀಡಿಂಗಲ್ಲಿ. ಆಲ್ರೈಟ್, ಸೊ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ 2025. ನಿಮಗೂ ನಿಮ್ಮ ಫ್ಯಾಮಿಲಿಗೂ ಮೇ ಯು ಹ್ಯಾವ್ ಅ ವಂಡರ್ಫುಲ್, ಫಂಟಾಸ್ಟಿಕ್, ಹೆಲ್ದಿ, ಲವಿಂಗ್, ಸಕ್ಸಸ್ಫುಲ್, ಥ್ರಿಲ್ಲಿಂಗ್, ಅಡ್ವೆಂಚರಸ್ ನ್ಯೂ ಇಯರ್ ಗ್ರೂಪ್ ನಂಬರ್ 2. ಓಕೆ, ಸೊ ಎಂಜಾಯ್ ಮಾಡಿ ಹೊಸ ವರ್ಷನ. ನಾನು ನಿಮ್ಮನ್ನ ಮುಂದಿನ ವರ್ಷ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ. ಫಾಲೋ ಯೋರ್ ಹಾರ್ಟ್. ಗ್ರೂಪ್ ನಂಬರ್ 2, ಲವ್ ಯು ಆಲ್. ಬಾಯ್.